ಓಕೆ. ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಈಶ್ವರ್ ಗೌಳಿ ಎಜುಕೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್ ಗೌಳಿ. ಸೊ ಈಗಾಗಲೇ ನಾವು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಅಥವಾ ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನ ಮುಂದಿಟ್ಟುಕೊಂಡು ಈ ಎಲ್ಲ ಹಂತಕ್ಕೆ ಬೇಕಾದಂಥ ಮೋಸ್ಟ್ ಕೋರ್ ಸಬ್ಜೆಕ್ಟ್ಗಳಾದಂಥ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಓಕೆನಾ, ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಆಗಿರ್ಬೋದು, ಈ ಥರದ ಹತ್ತಾರು ವಿಷಯವಾರುವನ್ನು ಮುಂದಿಟ್ಟುಕೊಂಡು ಎಕ್ಸಾಮ್ಸ್ ಪ್ರಿಪರೇಷನ್ಸ್ಗೆ ಬೇಕಾದಂತ ಮೂಲ ಸಬ್ಜೆಕ್ಟ್ಗಳ ಮಾಹಿತಿಯನ್ನು ನೀಡಲಾಗ್ತದೆ. ಸೊ ಕಳೆದ 4 ಕ್ಲಾಸಸ್ ಅಲ್ಲಿ ಜಿಯೋಗ್ರಫಿ ಕ್ಲಾಸಸ್ ನ ಆಲ್ರೆಡಿ ರನ್ ಮಾಡಿದೀವಿ. ಒಂದು ಪೇಯ್ಡ್ ಕ್ಲಾಸಸ್ ನ ಕಂಪ್ಲೀಟ್ ಆಗಿ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ನೀಡಲಾಗ್ತಾ ಇದೆ. ಪೇಯ್ಡ್ ಕ್ಲಾಸಸ್, ನಾಟ್ ಓನ್ಲಿ ಅ ಸಿಂಗಲ್ ಒನ್ ಸಬ್ಜೆಕ್ಟ್ ಒನ್ ಕ್ಲಾಸ್, ಅದ ಕಂಪ್ಲೀಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಇಸ್ ಡೈರೆಕ್ಟ್ಲಿ ಡನ್ ಬೈ ಈಶ್ವರ್ ಗೌಳಿ ಎಜುಕೇಶನ್. ಓಕೆ, ಆ ಪೂರ್ತಿ ಪ್ರಿಪರೇಷನ್ಸ್ ನಾನು ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ನೀಡ್ತಾ ಇದ್ದೀವಿ. ಆಫ್ಟರ್ ದಟ್ ಲೈವ್ ಕ್ಲಾಸಸ್ ನಿಮಗೆ ಏನಾಗ್ತದೆ, ಪೇಯ್ಡ್ ಕ್ಲಾಸಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಲೈವ್ ಕ್ಲಾಸಸ್ ಅಲ್ಲಿ ನೀವು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ. ಸೊ ನೋಟ್ಸಸ್ ನ ಬರೆದಿಟ್ಕೊಳ್ಳಿ. ಅದಲ್ಲದೆ ಕೂಡ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿಗಾಗಿ ನೋಟ್ಸಸ್ ಏನಾದರೂ ಬೇಕಾಗಿದ್ರೆ ಸೊ ನಮ್ಮ ಡಿಸ್ಕ್ರಿಪ್ಷನ್ಸ್ ಅಲ್ಲಿ, ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಸೆಕ್ಷನ್ಸ್ ಅಲ್ಲಿ ಆಗಿರ್ಬೋದು, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ. ಅದಲ್ಲದೆ ಕೂಡ ಈಶ್ವರ್ ಗೌಳಿ ಅಪ್ಲಿಕೇಶನ್ಸ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೋಟ್ಸಸ್ಗಳು ಕೂಡ ಪ್ರೊವೈಡ್ ಆಗ್ತಾ ಇದೆ. ಓಕೆನಾ. ಸೊ ಇವತ್ತು 4ನೇ ಕ್ಲಾಸಸ್. ಸೊ ಹಾಗಾದ್ರೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ಸ್ ಅಂತ ಅನ್ನೋದಾದ್ರೆ, ಈಶ್ವರ್ ಗೌಳಿ ಎಜುಕೇಶನ್ಸ್ ಅಲ್ಲಿ ಮಿಷನ್ ಲ್ಯಾಂಡ್ ಸರ್ವೇರ್ಗೋಸ್ಕರ ಫೌಂಡೇಶನ್ ಬ್ಯಾಚಸ್ ಕೂಡ ನಡೀತಾ ಇದೆ. ಸೊ ಕಂಪ್ಲೀಟ್ ಫಿಸಿಕ್ಸ್ ಬ್ಯಾಚ್ ಕೇವಲ 49 ರುಪೀಸ್ಗೆ ನೋಡಿ. 500 ರುಪೀಸ್ ಬ್ಯಾಚ್ 49 ರುಪೀಸ್ಗಿದೆ. ಮಿಷನ್ ಮ್ಯಾಥಮೆಟಿಕ್ಸ್ 800 ರುಪೀಸ್ ಬ್ಯಾಚ್ ಬಂದು 49ಗಿದೆ. ಜಿಯೋಗ್ರಫಿ ಫೌಂಡೇಶನ್ ಬ್ಯಾಚ್ ಬಂದು ಅಗೇನ್ 49 ರುಪೀಸ್ಗೆ ಇದೆ. ಸೊ ಈ ಆಫರ್ನ ಪ್ರಯೋಜನವನ್ನ ನೀವೆಲ್ಲರೂ ಪಡೆದುಕೊಳ್ಳಿ. ಸೊ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾವು ನೋಡ್ದಂಗೆ, ಓಕೆನಾ, ತಡ ಮಾಡಲಾರದೆ ಕ್ಲಾಸಸ್ ನ ಸ್ಟಾರ್ಟ್ ಮಾಡೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಈಶ್ವರ್ ಗೌಳಿ ಎಜುಕೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್ ಗೌಳಿ. ಸೊ ಈಗಾಗಲೇ ನಿಮಗೆ ಗೊತ್ತಿದ್ದಂತೆ 4 ಅರ್ತ್ ಅವಲ್ಯೂಷನ್ಸ್ ಥಿಯರಿಗಳ ಬಗ್ಗೆ, ಮೀನ್ಸ್ ಬ್ರಹ್ಮಾಂಡದ ಉಗಮದ ಬಗ್ಗೆ 4 ಸಿದ್ಧಾಂತಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೋಟಲ್ 8 ಸಿದ್ಧಾಂತಗಳಿದಾವೆ ಅಂತ ಹೇಳಿದ್ದೆ. ಓಕೆನಾ. ಗ್ಯಾಸಿಯಸ್ ಹೈಪೋಥಿಸಿಸ್ ಥಿಯರಿ, ನೆಬುಲರ್ ಹೈಪೋಥಿಸಿಸ್ ಥಿಯರಿ, ಓಕೆನಾ. ಸೊ ನೆಕ್ಸ್ಟ್ ಟೈಡಲ್ ಹೈಪೋಥಿಸಿಸ್ ಥಿಯರಿ ಆಗಿರ್ಬೋದು, ನೆಕ್ಸ್ಟ್ ರಸಲ್ಸ್ ಆಗಿರ್ಬೋದು, ಜೀನ್ ಅಂಡ್ ಜಾಫ್ರೀಸ್ ಆಗಿರ್ಬೋದು. ಇವಾಗ ನೋಡಿ, ರಸಲ್ಸ್ ಹೋಲ್ಸ್ ಸೂಪರ್ನೋವಾ ಥಿಯರಿ, ನೆಕ್ಸ್ಟ್ ಸ್ಮಿತ್ ಇಂಟರ್ಸ್ಟೆಲ್ಲರ್ ಥಿಯರಿ, ದ ಮೋಸ್ಟ್ ಅಕ್ಸೆಪ್ಟಬಲ್ ಥಿಯರಿ ಆಗಿರ್ತಕ್ಕಂಥದ್ದು ಬಿಗ್ ಬ್ಯಾಂಗ್ ಥಿಯರಿ. ಓಕೆನಾ. 1920 ಅಲ್ಲಿ ನೀಡಿರ್ತಕ್ಕಂಥ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಬರೋಣ. ವಾಟ್ ಇಟ್ ಮೀನ್ ಬೈ ದ CMBR ಅಂತ ನೋಡಬಹುದು. ಹೌದಾ. ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ಸ್ ಬಗ್ಗೆ ಈಚ್ ಅಂಡ್ ಎವ್ರಿಥಿಂಗ್ ಮಾಹಿತಿನ ಕಲೆಕ್ಟ್ ಆಗ್ತಾ ಹೋಗೋಣ. ಓಕೆ. ಸೊ ಇನ್ನು ಯಾರಾದ್ರೂ ವಿಡಿಯೋ ನಮ್ಮ ಈಶ್ವರ್ ಗೌಳಿ ಎಜುಕೇಶನ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂದ್ರೆ ಒನ್ಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಟಿಫಿಕೇಶನ್ಸ್ ನಿಮಗೆ ಲೈವ್ ಆಗಿ ನೇರವಾಗಿ ಅತಿ ಬೇಗವಾಗಿ ಸಿಗ್ತದೆ. ಓಕೆ. ಸೊ ಕಳೆದ 4 ಥಿಯರಿಗಳನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು 5, 6, 7, 8 ಉಳಿದ ಥಿಯರಿಗಳನ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಒಂದನೇದು ಬಂದ್ಬಿಟ್ಟು ರಸಲ್ಸ್ ಬೈನರಿ ಸ್ಟಾರ್ ಹೈಪೋಥಿಸಿಸ್ ಥಿಯರಿ. ಓಕೆನಾ. ಅಕ್ಷರಗಳು ಯಾರಿಗಾದ್ರೂ ತಿಳಿಲಿಲ್ಲ ಅಂದ್ರೆ ಮ್ಯಾನ್ಯುವಲಿ ಬರ್ಕೊಳ್ಳಿ. ಓಕೆ. ರಸಲ್ಸ್ ಬೈನರಿ ಸ್ಟಾರ್ ಹೈಪೋಥಿಸಿಸ್ ಥಿಯರಿ. ಸೊ ನೆಕ್ಸ್ಟ್ ಹೋಲ್ಸ್ ಸೂಪರ್ನೋವಾ ಹೈಪೋಥಿಸಿಸ್ ಥಿಯರಿ. ಹೈಪೋಥಿಸಿಸ್ ಮೀನ್ಸ್ ಅಸಂಪ್ಷನ್, ಕಲ್ಪನೆ ಮಾಡ್ಕೊಂಡು ಅಂದಾಜಿಸಲಾದಂತ ಸಿದ್ಧಾಂತಗಳಿಗೆಲ್ಲ, ನಾನಲ್ಲ, ಸೈಂಟಿಸ್ಟ್ಗಳು ಕಲ್ಪನೆ ಮಾಡಿಕೊಂಡು ಅಂದಾಜಿಸಲಾದಂತ ಸಿದ್ಧಾಂತಗಳು. ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಇದೇ ಟ್ರೂ ಅನ್ನೋದು ಕೂಡ ಪ್ರೂವ್ ಆಗುತ್ತೆ. ಓಕೆ. ಇವಾಗ ನಡೀತಾ ಇರೋದು ಇದೇ ಸಿದ್ಧಾಂತಗಳ ಮೇಲೆ. ನೆಕ್ಸ್ಟ್ ಸ್ಮಿತ್ ಇಂಟರ್ಸ್ಟೆಲ್ಲರ್ ಹೈಪೋಥಿಸಿಸ್ ಥಿಯರಿ. ನೆಕ್ಸ್ಟ್ ಅದಾದ ಮೇಲೆ ದ ಮೋಸ್ಟ್ ಅಕ್ಸೆಪ್ಟಬಲ್ ಥಿಯರಿ ಅಂತ ಹೇಳ್ತಾ ಇದ್ದದ್ದು ಬಿಗ್ ಬ್ಯಾಂಗ್ ಥಿಯರಿ. ಇದನ್ನ ಯೂನಿವರ್ಸಲ್ ಎಕ್ಸ್ಪೋಸಿಷನ್ ಥಿಯರಿ ಅಂತಾನು ಕೂಡ ಕರೀತಾರೆ. ಯೂನಿವರ್ಸಲ್ ಎಕ್ಸ್ಪೋಸಿಷನ್ ಮೀನ್ಸ್ ಎಕ್ಸ್ಪ್ಯಾಂಡ್ ಥಿಯರಿ ಅಂತಾನು ಕೂಡ ಕರೀತಾರೆ. ಹಾಗಾದ್ರೆ ಒಂದು ಸಿದ್ಧಾಂತವನ್ನ ನಿಧಾನವಾಗಿ ನೋಡ್ತಾ ಬರೋಣ. ಒಂದನೇದು ಯಾವ್ದಪ್ಪ? ಸೊ ಇವಾಗ ಮೀನ್ಸ್ 5ನೇದು ಇವತ್ತಿನ ಕ್ಲಾಸಸ್ಗೆ ಮೊದಲ ಸಿದ್ಧಾಂತ ಆಗಿದ್ದು ರಸಲ್ಸ್ ಬೈನರಿ ಸ್ಟಾರ್ ಹೈಪೋಥೆಸಿಸ್ ಥಿಯರಿ. ಓಕೆ. ಸೊ ರಸಲ್ಸ್ ಬೈನರಿ ಹೈಪೋಥೆಸಿಸ್ ಸ್ಟಾರ್ ಥಿಯರಿ. ಓಕೆ. ಸೊ ಆ ಸಿದ್ಧಾಂತದ ಹೆಸರಿನಲ್ಲೇ ಇದೆ. ಸೊ ನೀಡಿದವರು ರಸಲ್ ಅಂತ ಸೈಂಟಿಸ್ಟ್, ಬೈನರಿ ಮೀನ್ಸ್ ಡಬಲ್. ಓಕೆ. ಇಲ್ಲಿ 2 ಥಿಯರಿ, 2 ಸ್ಟಾರ್ಗಳ ಬಗ್ಗೆ, ಬೈನರಿ ಸ್ಟಾರ್, 2 ಸ್ಟಾರ್ಗಳನ್ನ ಅಡ್ಡ ಇಟ್ಟು ಈ ಸಿದ್ಧಾಂತವನ್ನ ನೀಡ್ತಾರೆ. ಏನಪ್ಪಾ ಅಂತ ನೋಡಿ, ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಹೇಳಿದ್ದೆ ವಾಟ್ ಇಟ್ ಮೀನ್ ಬೈ ದ ಪ್ರೋಟೋಸನ್, ಹೌ ಇಟ್ ವಿಲ್ ಬಿ ಅಸಂಪ್ಷನ್ ಅಂತ. ಓಕೆ. ಹೇಗೆ ಅಸಂಪ್ಷನ್ ಮಾಡ್ಕೊಂಡಿದ್ರು, ಆದ್ರೆ ಪ್ರೋಟೋಸನ್ ಅಂದ್ರೆ ಏನು ಅಂತ, ಕಂಪೇನಿಯನ್ ಸ್ಟಾರ್ ಅಂದ್ರೆ ಏನು ಅಂತ, ಇಂಟ್ರೂಡಿಂಗ್ ಸ್ಟಾರ್ ಅಂದ್ರೆ ಏನು ಅಂತ ಕೂಡ
ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾರಾದರೂ ಲಾಸ್ಟ್ ಕ್ಲಾಸಸ್ನ ನೋಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಒಂದ್ಸರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದ್ಸಾರಿ ನೋಡ್ಕೊಂಡು ಬನ್ನಿ. ಓಕೆನಾ? ನೋಡಿ, ಸೊ ಬ್ರಹ್ಮಾಂಡದಲ್ಲಿ ಒಂದು ಪ್ರೋಟೋಸನ್ ಇರುತ್ತೆ ಅಂತ ಹೇಳಿರ್ತಾರೆ. ಯಾರು? ರಸಲ್ ಅವರು. ಪ್ರೋಟೋಸನ್ ಅಂತ ಒಂದು ಸನ್, ಈಗೇನ್ ಪ್ರೆಸೆಂಟ್ ನಾವು ಸನ್ ನೋಡ್ತಾ ಇದೀವಲ್ಲ ಅದನ್ನ ಸನ್ ಅಂತ, ಪ್ರೋಟೋಸನ್ ಅಂತ ಕರೀತಾರೆ. ಈ ಪ್ರೋಟೋಸನ್ ಒಂದು ಸ್ಟಾರ್ ಆದ್ರೆ ಅದರ ಪಕ್ಕದಲ್ಲೇ ಇನ್ನೊಂದು ಕಂಪೇನಿಯನ್ ಸ್ಟಾರ್ ಅಂತ ಇರುತ್ತೆ. ಕಂಪೇನಿಯನ್ ಸ್ಟಾರ್. ಓಕೆ, ಸೊ ಇವೆಲ್ಲ ಬ್ರಹ್ಮಾಂಡದಲ್ಲೇ ಇದಾವೆ. ಬೃಹದಾಕಾರದ ದೊಡ್ಡದಾದ ಬ್ರಹ್ಮಾಂಡದಲ್ಲಿ ಅಲ್ಲಿ 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 ಇವೆಲ್ಲವೂ ಇದಾವೆ. ಓಕೆನಾ? ಕಂಪೇನಿಯನ್ ಸ್ಟಾರ್ ಇದೆ. ಆ ಕಂಪೇನಿಯನ್ ಸ್ಟಾರ್ ಪಕ್ಕದಲ್ಲೇ ಇನ್ನೊಂದು ಇಂಟ್ರೂಡಿಂಗ್ ಸ್ಟಾರ್ ಅಂತ ಇದೆ. ಓಕೆ, ಇವೆಲ್ಲ ಬ್ರಹ್ಮಾಂಡದಲ್ಲಿ ಇಂಟ್ರೂಡಿಂಗ್ ಸ್ಟಾರ್. ಈ ಬ್ರಹ್ಮಾಂಡದಲ್ಲಿ ಇವೆಲ್ಲವೂ ಇದೆ. ಕಂಪೇನಿಯನ್ ಸ್ಟಾರ್, ಇಂಟ್ರೂಡಿಂಗ್ ಸ್ಟಾರ್. ಇಲ್ಲಿ ಪ್ರೋಟೋಸನ್ ಅನ್ನೋದು ಸ್ಟೇಷನರಿ ಜಾಗದಲ್ಲಿದೆ. ನಿಂತ ಜಾಗದಲ್ಲೇ ಪ್ರೋಟೋಸನ್ ಸುಮ್ಮನೆ ನಿಂತಿದೆ. ಓಕೆನಾ? ಅದಕ್ಕೇನು ಅದು ಮೂವ್ ಆಗ್ತಾ ಇಲ್ಲ. ಸ್ಟೇಷನರಿ ಸ್ಟೇಜ್ ಅಲ್ಲಿ ಪ್ರೋಟೋಸನ್ ಇದೆ. ಈಗ ಕಂಪೇನಿಯನ್ ಸ್ಟಾರು ಮತ್ತೆ ಇಂಟ್ರೂಡಿಂಗ್ ಸ್ಟಾರು ಬ್ರಹ್ಮಾಂಡದಲ್ಲಿ ಬೃಹದಾಕಾರದ ಸೈಜ್ ಅಲ್ಲಿ ಓಡಾಡ್ತಾ ಇದಾವೆ, ಸುಮ್ಮನೆ ಸುತ್ತಾಡ್ತಾ ಇದಾವೆ. ಈ ಕಂಪೇನಿಯನ್ ಸ್ಟಾರು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ, ಇಂಟ್ರೂಡಿಂಗ್ ಸ್ಟಾರು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಕಂಪೇನಿಯನ್ ಸ್ಟಾರ್. ಇದಕ್ಕೊಂದು ಹೆಸರು ಕೊಟ್ಟಿದ್ದೀನಿ ಅಷ್ಟೇ, ಕಂಪೇನಿಯನ್ ಸ್ಟಾರ್ ಅಂತ. ಇದು ಕೂಡ ಒಂದು ನಕ್ಷತ್ರ, ಬಹುದೊಡ್ಡ ಆಕಾರದ್ದು. ಓಕೆ, ಕಂಪೇನಿಯನ್ ಸ್ಟಾರ್ ಹಿಂಗ್ ಸುತ್ತಾ ಇದೆ. ಈ ಪ್ರೋಟೋಸನ್ ಇಲ್ಲಿದೆ, ಇದು ಹಿಂಗ್ ಸುತ್ತಾ ಇದೆ, ಇದು ಹಿಂಗ್ ಸುತ್ತಾ ಇದೆ. ಓಕೆ, ರಿವರ್ಸ್ ಡೈರೆಕ್ಷನ್ಸ್, ಬೋತ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಎರಡು ವಿರುದ್ಧ ದಿಕ್ಕಿನಲ್ಲಿ ಸುತ್ತಾ ಇದ್ದಾವೆ. ಈ ಕಂಪೇನಿಯನ್ ಸ್ಟಾರ್ ಮತ್ತೆ ಇಂಟ್ರೂಡಿಂಗ್ ಸ್ಟಾರ್ ಒಂದ್ ಸರ್ಟನ್ ಟೈಮ್ ಬಂದಾಗ ಒಂದ್ ಅಂದಾಜಿನ ಆಸ್ಪಾಸ್ನಲ್ಲಿ ಬರ್ತವೆ. ಓಕೆನಾ? ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಪ್ರೋಟೋಸನ್ ಇದೆ, ಇದರ ಪಕ್ಕದಲ್ಲಿ ಇಂಟ್ರೂಡಿಂಗ್ ಸ್ಟಾರ್ ಹಿಂಗ್ ಫ್ಲೋ ಆಗ್ತಾ ಇದೆ. ನೆಕ್ಸ್ಟ್ ಅದರ ಪಕ್ಕದಲ್ಲಿ ಕಂಪೇನಿಯನ್ ಸ್ಟಾರ್ ಈ ದಿಕ್ಕಿನಲ್ಲಿ ಒಂದು ರೌಂಡ್ ಸರ್ಕಲ್ ನ ಫ್ಲೋ ಮಾಡಬೇಕಾದ್ರೆ, ಪ್ರೋಟೋಸನ್ನಿನ ಸುತ್ತಬೇಕಾದ್ರೆ ಒಂದು ಸರ್ಟನ್ ಟೈಮ್ ಪೀರಿಯಡ್ಗೆ ಅವೆರಡು ಆಸ್ಪಾಸ್ನಲ್ಲಿ ಬಂದಾಗ ಇಂಟ್ರೂಡಿಂಗ್ ಸ್ಟಾರು ಲಾರ್ಜ್ ಸೈಜ್ ಅಲ್ಲಿ ಇರುತ್ತೆ. ಇಂಟ್ರೂಡಿಂಗ್ ಸೈಜ್ ಸೊ ಲಾರ್ಜ್ ಇರುತ್ತೆ. ಇಂಟ್ರೂಡಿಂಗ್ ಸ್ಟಾರ್ದು ಸೈಜ್ ಲಾರ್ಜ್ ಇರುತ್ತೆ. ಲಾರ್ಜ್ ಮೀನ್ಸ್ ಮಾಸ್, ದೊಡ್ಡದಾಗಿರುತ್ತೆ. ಇಂಟ್ರೂಡಿಂಗ್ ಸ್ಟಾರ್ದು ಕಂಪೇನಿಯನ್ ಸ್ಟಾರ್ ಗಿಂತನೂ ದೊಡ್ಡದಾಗಿದೆ. ನೆಕ್ಸ್ಟ್ ಇದ್ರದ್ದು ಏನಿದೆ, ಗ್ರಾವಿಟಿ ಕೂಡ ಜಾಸ್ತಿ ಇದೆ. ಗ್ರಾವಿಟಿ ಕೂಡ ಜಾಸ್ತಿ ಇದೆ. ಸೊ ಯಾವಾಗ ಗ್ರಾವಿಟಿ ಜಾಸ್ತಿ ಇದೆಯೋ ಈ ಕಂಪೇನಿಯನ್ ಸ್ಟಾರ್ ನ ಪಕ್ಕದಿಂದ ಬರಬೇಕಾದ್ರೆ, ಕಂಪೇನಿಯನ್ ಸ್ಟಾರ್ ದಿಂದ ಪಕ್ಕದಿಂದ ಇಂಟ್ರೂಡಿಂಗ್ ಸ್ಟಾರ್ ಬರಬೇಕಾದ್ರೆ ಇದರದ್ದು ಒಂದಿಷ್ಟು ಭಾಗವನ್ನ ಎಳ್ಕೊಂಡ್ಬಿಡುತ್ತೆ. ಗೊತ್ತಾಗ್ತಿದ್ಯಾ? ಸೊ ಕಂಪೇನಿಯನ್ ಸ್ಟಾರ್ದು ಒಂದಿಷ್ಟು ಭಾಗವನ್ನ, ಒಂದಿಷ್ಟು ಮಟೀರಿಯಲ್ನ, ಒಂದಿಷ್ಟು ಅಬ್ಸ್ಟ್ರಾಕ್ಟ್ ಗಳನ್ನ ಹೊರಗೆ ಎಳಿತದೆ. ಸೊ ಎಳೆದು ಬಿಟ್ಬಿಡುತ್ತೆ. ಈ ಕಂಪೇನಿಯನ್ ಇಂಟ್ರೂಡಿಂಗ್ ಸ್ಟಾರ್ ಹಿಂಗೆ ಬ್ರಹ್ಮಾಂಡದಲ್ಲಿ ಸುತ್ತುತ್ತೆ, ಇದು ಹಿಂಗೆ ಹೋಗುತ್ತೆ. ಇಲ್ಲಿ ಉಳಿದ ಭಾಗ ಇಲ್ಲೇ ಓಡಾಡ್ತಾ ಇರುತ್ತೆ. ಗೊತ್ತಾಗ್ತಿದ್ಯಾ? ಅಲ್ಲೇ ಓಡಾಡ್ತಾ ಇರುತ್ತೆ. ಮುಂದೆ ಕಾಲಕ್ರಮೇಣವಾಗಿ ಸೊ ಈ ಪ್ರೋಟೋಸನ್ನಿನ ಗ್ರಾವಿಟೇಷನ್ ಇದಕ್ಕೂ ಇರ್ತದೆ, ಗ್ರಾವಿಟಿ ಬಲ. ಇದು ಎಲ್ಲೋ ಹೋಯ್ತು ಬ್ರಹ್ಮಾಂಡದಲ್ಲಿ, ಮುಂದೆ ಎಕಡೆ ಹೋಯ್ತು. ಸೊ ಕಂಪೇನಿಯನ್ ಸ್ಟಾರ್ ಎಕಡೆ ಹೋಯ್ತು, ಇಂಟ್ರೂಡಿಂಗ್ ಸ್ಟಾರ್ ಮುಂದೆ ಎಲ್ಲೋ ಹೋಯ್ತು. ಗ್ರಾವಿಟಿ ಬಲದಿಂದ ಒಂದಿಷ್ಟು ಅಬ್ಸ್ಟ್ರಾಕ್ಟ್ ಗಳನ್ನ ಎಳ್ಕೊಂಡಿತ್ತಲ್ಲ, ಆ ಎಳ್ಕೊಂಡಿರ್ತಕ್ಕಂಥ ಮಟೀರಿಯಲ್ಗಳು ಪ್ರೋಟೋಸನ್ನಿನ ಗುರುತ್ವಾಕರ್ಷಣ ಬಲಕ್ಕೆ ಪ್ರೋಟೋಸನ್ನಿನ ಆಸ್ಪಾಸ್ ಸುತ್ತಲಿಕ್ಕೆ ಶುರು ಮಾಡ್ತವೆ. ಪ್ರೋಟೋಸನ್ನಿನ ಗುರುತ್ವಾಕರ್ಷಣದ ಬಲಕ್ಕೆ ಪ್ರೋಟೋಸನ್ನಿನ ಆಸ್ಪಾಸ್ ಸುತ್ತಲಿಕ್ಕೆ ಶುರು ಮಾಡ್ತವೆ. ಮುಂದೆ ಕಾಲಕ್ರಮೇಣವಾಗಿ ಇವೆಲ್ಲ ಕಂಡೆನ್ಸೇಷನ್ ಆಗ್ತವೆ. ಸೊ ಘನತ್ವಕ್ಕೆ ಬಂದು ಇವೆಲ್ಲವೂ ಮುಂದೆ ಪ್ಲಾನೆಟ್ಗಳಾಗಿ ಫಾರ್ಮೇಶನ್ ಆಗ್ತವೆ. ಇವೆಲ್ಲವೂ ಮುಂದೆ ಏನಾಗ್ತದೆ, ಪ್ಲಾನೆಟ್ಗಳು ಫಾರ್ಮೇಶನ್ ಆಗ್ತವೆ. ಸೊ ಇವುಗಳು ಸೂರ್ಯನ ಸುತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಅಂತ ಯಾರು ಹೇಳ್ತಾರೆ? ರಸಲ್ಸ್ ಅವರು ಹೇಳ್ತಾರೆ. ಓಕೆನಾ? ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ರಸಲ್ಸ್ ಅವರ ಕೊಡುಗೆ ಇದು. ಓಕೆನಾ? ಏನ್ ಹೇಳ್ತಾರೆ, ಒಂದು ಪ್ರೋಟೋಸನ್ ಇದೆ, ಪ್ರೋಟೋಸನ್ನಿನ ಸುತ್ತ ಎರಡು ಸ್ಟಾರ್ಗಳಿದಾವೆ. ಒಂದು ಕಂಪೇನಿಯನ್ ಸ್ಟಾರ್, ಇನ್ನೊಂದು ಇಂಟ್ರೂಡಿಂಗ್ ಸ್ಟಾರ್. ಕಂಪೇನಿಯನ್ ಸ್ಟಾರ್ ಬಂದ್ಬಿಟ್ಟು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಇಂಟ್ರೂಡಿಂಗ್ ಸ್ಟಾರ್ ಬಂದ್ಬಿಟ್ಟು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ಬೋತ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್, ಬಟ್ ಪ್ರೋಟೋಸನ್ ಇಸ್ ಇನ್ ಸ್ಟೇಷನರಿ. ಓಕೆ, ಸ್ಟೇಷನರಿಯಲ್ಲಿ ಸುಮ್ಮನೆ ನಿಂತ ಜಾಗದಲ್ಲಿ ನಿಂತಿರ್ತದೆ ಪ್ರೋಟೋಸನ್. ಸೊ ಮುಂದೆ ಏನಾಗ್ತದೆ, ಸೊ ಇಂಟ್ರೂಡಿಂಗ್ ಸ್ಟಾರ್ದು ಸೈಜ್ ದೊಡ್ಡದಾಗಿರುತ್ತೆ, ಗ್ರಾವಿಟಿ ದೊಡ್ಡದಾಗಿರುತ್ತೆ, ವಾಲ್ಯೂಮ್ ಕೂಡ ದೊಡ್ಡದಾಗಿರುತ್ತೆ. ಅಂತ ಸ್ಥಿತಿಯಲ್ಲಿ ಕಂಪೇನಿಯನ್ ಸ್ಟಾರ್ ಪಕ್ಕದಾಗ ಬಂದಾಗ ಅದ್ರದ್ದೊಂದಿಷ್ಟು ಮಟೀರಿಯಲ್ ಗಳನ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಆ ಭಾಗದಿಂದ ಕಂಪೇನಿಯನ್ ಸ್ಟಾರ್ ಇಂದ ಹೊರಗಡೆ ಎಳೆದಾಗ ಆ ಭಾಗಗಳು ಮುಂದೆ, ಆ ಕಂಪೇನಿಯನ್ ಸ್ಟಾರ್ ಮುಂದೆ ಎಲ್ಲೋ ಬ್ರಹ್ಮಾಂಡದಲ್ಲಿ ಸುತ್ತಲಿಕ್ಕೆ ಹೋಯ್ತು, ಇದು ಇಂಟ್ರೂಡಿಂಗ್ ಸ್ಟಾರು ಎಲ್ಲೋ ಹೋಯ್ತು. ಮುಂದೆ ಆ ಎರಡೂ ಭಾಗಗಳು ಹಂಗೆ ಹೋದಾಗ ಅಲ್ಲಿ ಉಳಿದಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥ ಪಾರ್ಟಿಕಲ್ಸ್ ಗಳೇನಾಗ್ತವೆ, ಸೊ ಪ್ರೋಟೋಸನ್ನಿನ ಗುರುತ್ವಾಕರ್ಷಣಕ್ಕೆ ಬಂದು ಸೊ ಅಲ್ಲಿ ಮುಂದೆ ಫ್ಲೋ ಆಗ್ತಾ ಸರ್ಕಲ್ ಡಿಸ್ಕ್ ಫಾರ್ಮೇಶನ್ ಮಾಡ್ತವೆ. ಒಂದು ಸರ್ಕ್ಯುಲರ್ ಡಿಸ್ಕ್ ಫಾರ್ಮೇಶನ್ ಮಾಡ್ತವೆ. ಮುಂದೆ ಕಾಲಕ್ರಮೇಣವಾಗಿ ಅವೆಲ್ಲ ಕಂಡೆನ್ಸೇಷನ್ ಆಗಿ ಪ್ಲಾನೆಟ್ಗಳಾಗ್ತವೆ, ಗ್ರಹಗಳಾಗ್ತವೆ ಅಂತ ರಸಲ್ಸ್ ಅವರು ನೀಡ್ತಾರೆ. ಎಸ್ ಸರ್ ನೋಮಾ? ಸೊ ಎಸ್. ಸೊ ಹಾಗಾದ್ರೆ ಮುಂದೆ ಇಲ್ಲಿ ಈ ಥಿಯರಿ ಕೂಡ ಫೇಲ್ ಆಗುತ್ತೆ. ಯಾಕೆ ಫೇಲ್ ಆಗುತ್ತೆ ನೋಡಿ. ಸೊ ಇವ್ರು ಹೇಳ್ತಾರೆ, ಸೊ ಕಂಪೇನಿಯನ್ ಸ್ಟಾರ್ ಎಲ್ಲಿಂದನೋ ಬಂತು,
ಇಂಟ್ರೂಡಿಂಗ್ ಸ್ಟಾರ್ ಎಲ್ಲಿಂದನೋ ಬಂತು, ಪ್ರೋಟೋಸನ್ ಅಲ್ಲೇ ನಿಂತಿತ್ತು ಅಂತ ಹೇಳ್ತಿರಲ್ಲಪ್ಪ. ಹಾಗಾದ್ರೆ ಮುಂದೆ ಕಂಪೇನಿಯನ್ ಸ್ಟಾರ್ ಎಲ್ಲಿಗೆ ಹೋಯ್ತು? ಹೌದಲ್ವೇ? ಎಲ್ಲೋಯ್ತು? ಬೃಹದಾಕಾರದ ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಕಂಪೇನಿಯನ್ ಸ್ಟಾರ್ ಎಲ್ಲಿಗೆ ಹೋಯ್ತು? ಎಲ್ಲೋ ಹೋಯ್ತು ಸರ್, ಬ್ರಹ್ಮಾಂಡದಾಗ ಬಹಳ ದೊಡ್ಡದಿತ್ತಲ್ಲ ಬ್ರಹ್ಮಾಂಡ, ಹೋಯ್ತು ಅಂತ ಹೇಳ್ತಾರೆ. ಆಯ್ತು, ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಅಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಕಂಪೇನಿಯನ್ ಸ್ಟಾರ್ ಪಕ್ಕದಲ್ಲಿ ಇಂಟ್ರೂಡಿಂಗ್ ಸ್ಟಾರ್ ಬರ್ಲಿಕ್ಕೆ ರೀಸನ್ ಏನು? ಫೇಲ್ ಆಗ್ತಾರೆ. ಎಕ್ಸ್ಟ್ರಾಕ್ಟ್ ಆದ ಪಾರ್ಟಿಕಲ್ಗಳಲ್ಲಿ 9 ಪ್ಲಾನೆಟ್ಗಳು ಬರ್ಲಿಕ್ಕೆ ಕಾರಣ ಏನು? ಎಕ್ಸ್ಪ್ಲೇನ್ ಮಾಡಲ್ಲ, ಫೇಲ್ ಆಗ್ತಾರೆ. ಓಕೆನಾ? ವಾಟ್ ಇಟ್ ಮೀನ್ ಬೈ ಆ ಮಿಟರೈಟ್ಸ್ ಗಳು ಹೆಂಗ್ ಫಾರ್ಮೇಶನ್ ಆಯ್ತು, ಆಸ್ಟ್ರಾಯ್ಡ್ ಬೆಲ್ಟ್ ಹೆಂಗ್ ಫಾರ್ಮೇಶನ್ ಆಯ್ತು ಅಂತ ಕೇಳಿದಾಗ ಫೇಲ್ ಆಗ್ತಾರೆ. ಈಚ್ ಅಂಡ್ ಎವ್ರಿಥಿಂಗ್ ಎಕ್ಸ್ಪ್ಲನೇಷನ್ಸ್ ಅಲ್ಲಿ ಅಸಂಪ್ಷನ್ ಮಾಡಿ ಹೇಳಿದ್ದು ಇಲ್ಲಿ ರಸಲ್ಸ್ ಬೈನರಿ ಸ್ಟಾರ್ ಹೈಪೋಥೆಸಿಸ್ ಥಿಯರಿ ಫೇಲ್ ಆಗುತ್ತೆ. ಏನಾಗುತ್ತೆ? ಫೇಲ್ ಆಗುತ್ತೆ. ಮುಂದೆ ಸೊ ಈ ಥಿಯರಿ ಇಲ್ಲಿಗೆ ಫೇಲ್ ಆಗುತ್ತೆ, ಇದು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದೆ ನೋಡಿ, ಇದು ಇಲ್ಲಿ ಒಂದು ಇಮೇಜ್ ಇದೆ, ನೋಡೇ ಇಲ್ವಲ್ಲ? ಓಕೆನಾ? ಇಲ್ಲೊಂದು ಇಮೇಜ್ ಇದೆ ನೋಡಿ. ಸೊ ಇದನ್ನ ಪ್ರೋಟೋಸನ್ ಅಂತ ಕರೆಯೋಣ. ಓಕೆ, ಇಮೇಜ್ ಮುಖಾಂತರ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡೋಣ. ಪ್ರೋಟೋಸನ್ ಸೇಮ್ ಅದನ್ನು ಹಂಗೆ ಇತ್ತಲ್ಲಪ್ಪ. ಓಕೆನಾ? ಇಮೇಜ್ ಇಂಪಾರ್ಟೆಂಟ್ ಆಗಲ್ಲ, ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗ್ತದೆ. ಒನ್ಸ್ ಅಗೇನ್ ಕಾನ್ಸೆಪ್ಟ್ ಕಡೆ ಗಮನ ಕೊಡಿ. ಓಕೆ, ಸೊ ನೋಡಿ ಇಲ್ಲೊಂದು ಪ್ರೋಟೋಸನ್ ಇದೆ. ಪ್ರೋಟೋಸನ್ನಿನ ಪಕ್ಕದಲ್ಲೇ ಬ್ರಹ್ಮಾಂಡದಲ್ಲಿ ಒಂದು ಕಂಪೇನಿಯನ್ ಸ್ಟಾರ್ ಓಡಾಡ್ತಿದೆ, ಇನ್ನೊಂದು ಪ್ರೋಟೋಸನ್ ಮೀನ್ಸ್ ಇನ್ನೊಂದು ಯಾವ್ದಾದ್ರು ಓಡಾಡ್ತಿದೆ, ಇಂಟ್ರೂಡಿಂಗ್ ಸ್ಟಾರ್ ಓಡಾಡ್ತಿದೆ. ಒಂದು ಕಂಪೇನಿಯನ್ ಸ್ಟಾರ್, ಇನ್ನೊಂದು ಇಂಟ್ರೂಡಿಂಗ್ ಸ್ಟಾರ್. ಇದು ಬೇಡ, ಇಂಟ್ರೂಡಿಂಗ್ ಸ್ಟಾರ್ ಇಲ್ಲಿ ಮಾಡೋಣ. ಓಕೆ, ಇಂಟ್ರೂಡಿಂಗ್ ಸ್ಟಾರ್ ಓಡಾಡ್ತಿದೆ. ಸೊ ಕಂಪೇನಿಯನ್ ಸ್ಟಾರು ಏನಾಗ್ತಾ ಇದೆ, ಬ್ರಹ್ಮಾಂಡದಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಅಲ್ಲಿ ಓಡಾಡ್ತಾ ಇದೆ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ಗಡಿಯಾರ ಹಿಂಗ್ ತಿರುಗ್ತದಲ್ಲಪ್ಪ, ಗಡಿಯಾರ ಹಿಂಗೆ ತಿರುಗದು. ಓಕೆನಾ? 1 2 3 ಇಲ್ಲಿ 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ. ಹಿಂಗ ಸುತ್ತುತ್ತೆ ಗಡಿಯಾರ, ಹಿಂಗಲ್ಲ. ಹಿಂಗ ಸುತ್ತಿದ್ರೆ ಅದನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಓಕೆನಾ? ಗಡಿಯಾರದ ವಿರುದ್ಧ ದಿಕ್ಕು ಅಂತ. ಓಕೆ, ಸೊ ಕಂಪೇನಿಯನ್ ಸ್ಟಾರ್ ಏನ್ ಮಾಡ್ತಾ ಇದೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ಇಂಟ್ರೂಡಿಂಗ್ ಸ್ಟಾರ್ ಏನ್ ಮಾಡ್ತಾ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಅಲ್ಲಿ. ಸೊ ಎರಡು ಒಂದಕ್ಕೊಂದು ವಿರುದ್ಧವಾದಾಗ ಗ್ರಾವಿಟಿ ಬಲ ಇದ್ರದ್ದು ಜಾಸ್ತಿ ಆಗಿರೋದ್ರಿಂದ ಒಂದಿಷ್ಟು ಪಾರ್ಟಿಕಲ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಆ ಎಕ್ಸ್ಟ್ರಾಕ್ಟ್ ಆದ ಪಾರ್ಟಿಕಲ್ಗಳು ಬ್ರಹ್ಮಾಂಡದಲ್ಲಿ ಹಂಗೇ ಓಡಾಡ್ಲಿಕ್ಕೆ ಶುರು ಮಾಡ್ತವೆ. ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ, ಎಲ್ಲೋ ಒಂದ್ ಕಡೆ ಹೋಗಿ ಬ್ರಹ್ಮಾಂಡದಲ್ಲಿ ಅದು ಸಿಗದೇ ಇಲ್ಲ. ಹಾಗಾದ್ರೆ ಉಳಿದ ಪಾರ್ಟಿಕಲ್ಗಳು ಏನೇನ್ ಮಾಡ್ತವೆ, ಪ್ರೋಟೋಸನ್ನಿನ ಗುರುತ್ವಾಕರ್ಷಣಕ್ಕೆ ಬಂದು ಇದ್ರ ಸುತ್ತಮುತ್ತ ಸುತ್ತಲಿಕ್ಕೆ ಶುರು ಮಾಡ್ತವೆ. ಮುಂದೆ ಕಾಲಕ್ರಮೇಣವಾಗಿ ಅವೆಲ್ಲ ಕಂಡೆನ್ಸೇಷನ್ ಆಗಿ ಫಾರ್ಮೇಟ್ ಆಗಿ ಪ್ಲಾನೆಟ್ಸ್ಗಳಾಗಿ ಆಗುತ್ತೆ ಅಂತ ಹೇಳ್ತಾರೆ. ಪ್ಲಾನೆಟ್ಗಳಾಗಿ ಫಾರ್ಮೇಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ? ಸೊ ಇದು ರಸಲ್ಸ್ ಅವರ ನೀಡಿದ ಸಿದ್ಧಾಂತ. ರಸಲ್ಸ್, ಓಕೆ, ರಸಲ್ ಸಿದ್ಧಾಂತ ಅಂತಾನು ಕೂಡ ಕರಿತೀವಿ. ರಸಲ್ಸ್ ಅವರು ಇವೆಲ್ಲ ಥಿಯರಿಗಳು ಅಸಂಪ್ಷನ್ ಮೇಲೆ ನಡೆದಿದ್ದು, ಅಂದಾಜು ಕಲ್ಪನೆ ಮಾಡ್ಕೊಂತಾ ಇರೋದು, ಜಸ್ಟ್ ಹಿಂಗಿರಬಹುದೇನು ಅಂತ. ಬಟ್ ಅಕ್ಯುರೇಟ್ ಆಗಿಲ್ಲ. ದ ಮೋಸ್ಟ್ ಅಕ್ಸೆಪ್ಟಬಲ್ ಥಿಯರಿ ಆಗಿ ಹೊರಬಂದದ್ದು ಬಿಗ್ ಬ್ಯಾಂಗ್ ಥಿಯರಿ. ಓಕೆ, ನೆಕ್ಸ್ಟ್. ಸೊ ಇವಾಗ ನೆಕ್ಸ್ಟ್ ಮುಂದೆ 6ನೇ ಥಿಯರಿ ಆಗಿ ಒಂದ್ಸರಿ. ಓಕೆನಾ? ಸೊ ಇವಾಗ ಮುಗಿತು ಯಾವುದು, ರಸಲ್ಸ್ ಬೈನರೀಸ್ ಥಿಯರಿ. ಓಕೆ, ಸೊ ಇವಾಗ ಮುಂದೆ ಹೋಲ್ಸ್ ಸೂಪರ್ನೋವಾ ಥಿಯರಿ ಅಂತ. ಹೋಲ್ಸ್ ಸೂಪರ್ನೋವಾ ಹೈಪೋಥೆಸಿಸ್ ಥಿಯರಿ. ಹೋಲ್ಸ್ ಸೂಪರ್ನೋವಾ ಹೈಪೋಥೆಸಿಸ್ ಥಿಯರಿ. ಓಕೆನಾ? ಸೊ ಇದ್ರ ಬಗ್ಗೆ ನಿಮಗೆ ಈ ಆ ಎಕ್ಸ್ಪ್ಲನೇಷನ್ ವರ್ಡ್ ಅಲ್ಲೇ ಇದೆ, ನಿಮಗೆ ಸಂಪೂರ್ಣ ಎಕ್ಸ್ಪ್ಲನೇಷನ್ಸ್. ಓಕೆನಾ? ಥಿಯರಿ ಕಾನ್ಸೆಪ್ಟ್ ಏನ್ ಇಡುವಂತದಂತ ನೋಡಿ. ಹೋಲ್ಸ್ ಮೀನ್ಸ್ ಸೈಂಟಿಸ್ಟ್ ನೇಮ್. ಓಕೆ, ಫ್ರೆಡ್ ಹೋಲ್ಸ್ ಅಂತ. ಓಕೆ, ಫ್ರೆಡ್ ಹೋಲ್ಸ್ ಆ ಸೈಂಟಿಸ್ಟ್ ಹೆಸರು. ಓಕೆನಾ? 1939 ಅಲ್ಲಿ ಥಿಯರಿನ ನೀಡ್ತಾರೆ. 1939 ಅಲ್ಲಿ ಈ ಥಿಯರಿನ ನೀಡ್ತಾರೆ. ಏನ್ ಹೇಳ್ತಾರೆ? ಸೊ ಸೂಪರ್ನೋವಾ ಮೀನ್ಸ್ ಎಕ್ಸ್ಪ್ಲೋಷನ್ಸ್. ನಾನು ಫಸ್ಟ್ ಕ್ಲಾಸ್ ಅಲ್ಲೇ ಹೇಳಿದ್ದೀನಿ. ಥರ್ಡ್ ಕ್ಲಾಸ್ ಅಲ್ಲಿ, ಐ ಥಿಂಕ್ ಥರ್ಡ್ ಕ್ಲಾಸ್ ಅಲ್ಲಿ ಚಂದ್ರಶೇಖರ್ ಅವರ ನಿಯಮಗಳು, ಚಂದ್ರಶೇಖರ್ ಅವರ ಸಿದ್ಧಾಂತದ ಪ್ರಕಾರ ಸೊ ಸೂಪರ್ನೋವಾ ಅಂದ್ರೆ ಏನು ಅಂತ ಹೇಳಿದ್ದೀನಿ. ವಾಟ್ ಇಟ್ ಮೀನ್ ಬೈ ದ ರೆಡ್ ಗೇಟ್. ಓಕೆನಾ? ಅವೆಲ್ಲವೂ ಹೇಳಿದ್ದೀನಿ. ಬ್ಲಾಕ್ ಹೋಲ್ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಅದನ್ನ ಸ್ವಲ್ಪ ರೀಕಾಲ್ ಮಾಡ್ಕೊಂಡು ಬನ್ನಿ. ಓಕೆನಾ? ಅದ್ರದ್ದು ವಿಡಿಯೋನು ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಇಲ್ಲಿ ಸೂಪರ್ನೋವಾ ಮೀನ್ಸ್ ಎಕ್ಸ್ಪ್ಲೋಷನ್ ಆಗುತ್ತೆ ನೋಡಿ. ಅದನ್ನ ಆಮೇಲೆ ಹೇಳ್ತಾ ಬರ್ತೀನಿ. ನೋಡಿ ಏನ್ ಹೇಳ್ತಾರೆ, ಹೋಲ್ಸ್ ಸೂಪರ್ನೋವಾ ಥಿಯರಿಲಿ ಸೇಮ್ ಹೈಪೋಥೆಸಿಸ್ ಇವರು ಕೂಡ ಕಲ್ಪನೆ ಮಾಡ್ಕೊಂಡೇ ಹೇಳ್ತಾರೆ. ಏನ್ ಹೇಳ್ತಾರೆ? ಸೊ ಒಂದು ಪ್ರೋಟೋಸನ್ ಇರುತ್ತೆ. ಏನಿರುತ್ತೆ? ಪ್ರೋಟೋಸನ್. ಇಲ್ಲಿ ಒಂದು ಪ್ರೋಟೋಸನ್ ಇರುತ್ತೆ. ಪ್ರೋಟೋಸನ್ನಿನ ಭಾಗದಲ್ಲಿ ಮೀನ್ಸ್ ಪ್ರೋಟೋಸನ್ ಸ್ಟೇಷನರಿ ನಿಂತ ಜಾಗದಲ್ಲಿ ಇರುತ್ತೆ. ಇನ್ನೊಂದು ಅದೇ ಬ್ರಹ್ಮಾಂಡದಲ್ಲಿ ಒಂದು ಕಂಪೇನಿಯನ್ ಸ್ಟಾರ್ ಇರುತ್ತೆ. ಕಂಪೇನಿಯನ್ ಸ್ಟಾರ್ ಇರುತ್ತೆ. ಈ ಕಂಪೇನಿಯನ್ ಸ್ಟಾರು ಪ್ರೋಟೋಸನ್. ಇಲ್ಲಿವರೆಗೂ ಏನಾದ್ರು ಡೌಟ್ಸ್?
ಇಲ್ಲಿವರೆಗೂ ಏನೇ ಡೌಟ್ಸ್ ಇಲ್ಲ. ಓಕೆ, ಈ ಕಂಪೇನಿಯನ್ ಸ್ಟಾರ್ ಪ್ರೋಟೋಸನ್ ಇದ್ದಾಗ ಕಂಪೇನಿಯನ್ ಸ್ಟಾರ್ದು ಲಾರ್ಜ್ ಸೈಜ್, ಲಾರ್ಜ್ ಮಾಸ್, ಹೈ ಗ್ರಾವಿಟಿ ಇರುತ್ತೆ. ಇಲ್ಲಿವರೆಗೂ ಏನಾದ್ರೂ ಡೌಟ್ಸ್? ಓಕೆನಾ? ಕಂಪೇನಿಯನ್ ಸ್ಟಾರ್ ಲಾರ್ಜ್ ಸೈಜ್ ಅಲ್ಲಿ ಇದೆ, ಲಾರ್ಜ್ ಅಮೌಂಟ್ ಅಲ್ಲಿ ಮಾಸ್ ಇದೆ, ಸೊ ಹೈ ಗ್ರಾವಿಟಿ ಇದೆ. ಬಟ್ ದ ಕಂಪೇನಿಯನ್ ಸ್ಟಾರ್ ಇಸ್ ಮೇಡ್ ಬೈ ಹೈಡ್ರೋಜನ್ ಅಂತ ಹೇಳಿರ್ತಾರೆ. ಕಂಪೇನಿಯನ್ ಸ್ಟಾರ್ ಮೇಡ್ ಬೈ ಹೈಡ್ರೋಜನ್. ಈ ಹೈಡ್ರೋಜನ್ ಏನಾಗ್ತಾ ಇದೆ, ಇದರಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ. ಹೌದಾ? ಕಂಪೇನಿಯನ್ ಸ್ಟಾರ್ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ. ಹೈಡ್ರೋಜನ್ ಇರ್ತಕ್ಕಂಥದ್ದು, ಹೈಡ್ರೋಜನ್ ಆಗ್ತಾ ಇದ್ದಂಥದ್ದು ನ್ಯೂಕ್ಲಿಯರ್ ಇಂಟ್ರಿಗೇಷನ್ಸ್ ಮೀನ್ಸ್ ನ್ಯೂಕ್ಲಿಯರ್ ಇಂಟ್ರಿಗೇಷನ್ ಆಗಿ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಕನ್ವರ್ಟ್ ಆಗಿ ಸೊ ಹೀಲಿಯಂ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ. ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ. ಕಂಪೇನಿಯನ್ ಸ್ಟಾರ್ ಇಸ್ ಮೇಡ್ ಬೈ ದ ಹೈಡ್ರೋಜನ್ ಅಟಮ್ಸ್. ಓಕೆ, ಹೈಡ್ರೋಜನ್ ಕನ್ವರ್ಟ್ ಆಗಿ ಹೀಲಿಯಂ ಆಗ್ತಾ ಇರ್ತದೆ, ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಮೂಲ ವಸ್ತು ಹೈಡ್ರೋಜನ್, ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇದ್ದಿದ್ದು ಹೀಲಿಯಂ. ಹಾಗಾದ್ರೆ ಹೈಡ್ರೋಜನ್ ಮುಂದೆ ಹಿಂಗೆ ವರ್ಕ್ ಆಗ್ತಾ 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 ಎಂಡ್ ಆಫ್ ದ ಡೇ ಹೈಡ್ರೋಜನ್ ಖಾಲಿ ಆಗುತ್ತೆ. ಯಾವಾಗ ಎನರ್ಜಿ ಖಾಲಿ ಆಗುತ್ತೋ ದ ಕಂಪೇನಿಯನ್ ಸ್ಟಾರ್ದು ಸೈಜು ಪ್ರೋಟೋಸನ್ಗಿಂತನೂ ದೊಡ್ಡದಿದೆ. ಕಂಪೇನಿಯನ್ ಸ್ಟಾರ್ ಸೈಜು ಪ್ರೋಟೋಸನ್ಗಿಂತನೂ ದೊಡ್ಡದಿದೆ. ಯಾವಾಗ ಎನರ್ಜಿ ಕಮ್ಮಿ ಆಗುತ್ತೋ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗಿ ಎನರ್ಜಿ ಸಂಪೂರ್ಣವಾಗಿ ಖಾಲಿ ಆಗುತ್ತೋ ಸಣ್ಣ ನಕ್ಷತ್ರ ಇದ್ರೆ ಅದು ಬ್ಲ್ಯಾಕ್ ಹೋಲ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಯಾವುದ್ರಲ್ಲಿ? ಸೊ ಫಸ್ಟ್ 3 ಕ್ಲಾಸಸ್ ಅಲ್ಲಿ. ಓಕೆ, ಚಂದ್ರಶೇಖರ್ ಅವರ ನಿಯಮದ ಸಿದ್ಧಾಂತದಲ್ಲಿ. ಓಕೆ, ಸೊ ಇವಾಗ ಏನಾಗುತ್ತೆ, ಪ್ರೋಟೋಸನ್ಗಿಂತನೂ ಕಂಪೇನಿಯನ್ ಸ್ಟಾರ್ ದೊಡ್ಡದಿದ್ದಾಗ ಸೊ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗಿ ಎನರ್ಜಿ ಖಾಲಿ ಆದಾಗ ಆ ನಕ್ಷತ್ರ ಸೂಪರ್ ರೆಡ್ ಗೇಂಟ್ ಆಗಿ ಫಾರ್ಮೇಟ್ ಆಗುತ್ತೆ. ಸೂಪರ್ ರೆಡ್ ಗೇಂಟ್, ದ ಲಾರ್ಜ್ ಸೈಜ್ ಆಗಿ ಸೂಪರ್ ಗೇಂಟ್ ಆಗುತ್ತೆ. ಎನರ್ಜಿ ಖಾಲಿ ಆಗ್ತಾ 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 ಎಂಡ್ ಆಫ್ ದ ಡೇ ಅದು ಎಕ್ಸ್ಪೋಷನ್ ಆಗುತ್ತೆ. ಏನಾಗುತ್ತೆ? ಎಕ್ಸ್ಪೋಷನ್, ಸೂಪರ್ ನೋವಾ ಆಗಿ ಫಾರ್ಮೇಟ್ ಆಗುತ್ತೆ. ಆ ವಿಸ್ಫೋಟ ಆಗೋದನ್ನ ನಾವೇನಂತೀವಿ? ಸೂಪರ್ ನೋವಾ ಅಂತೀವಿ. ಸೊ ಆ ಸ್ಟ್ಯಾಂಡರ್ಡ್ ಸೈಜ್ ಅಂತ ಒಂದಿರುತ್ತೆ. ಚಂದ್ರಶೇಖರ್ ಅವರ ಸಿದ್ಧಾಂತದ ಪ್ರಕಾರ ಏನ್ ಹೇಳ್ತಾರೆ? ಸಣ್ಣ ಸೈಜ್ಗಿಂತನೂ ಸಣ್ಣನ ಸೈಜ್, ಆ ಸಣ್ಣ ಅಲ್ಲ, ಈ ಸಣ್ಣ. ಓಕೆ, ಸೂರ್ಯನ ಸೈಜ್ಗಿಂತನೂ 1.44 ಗಿಂತನೂ ದೊಡ್ಡದಾಗಿರ್ತಕ್ಕಂಥ ಮಾಸ್ ಮೀನ್ಸ್ ಯಾವ ಸಣ್ಣ? ಸೊ ಇಲ್ಲಿರ್ತಕ್ಕಂಥ ಕಂಪೇನಿಯನ್ ಸ್ಟಾರ್ದು ಸೈಜು ಸೂರ್ಯನಿಗಿಂತನೂ 1.44 ದೊಡ್ಡದಾಗಿದ್ದಿದ್ರೆ ಅಂತ ನಕ್ಷತ್ರಗಳೇನಾಗ್ತವೆ? ಸೂಪರ್ ನೋವಾ ಎಕ್ಸ್ಪೋಷನ್ಸ್ ಆಗ್ತವೆ. ಆ ಎಕ್ಸ್ಪೋಷನ್ ಆದಂತ ಮಟೀರಿಯಲ್ಗಳು ಆ ಅಬ್ಸ್ಟ್ರಾಕ್ಟ್ಗಳು ಏನಾಗ್ತವೆ? ಸೊ ಮುಂದೆ ಪ್ರೋಟೋಸನ್ನಿನ ಮುಖಾಂತರ ಮೀನ್ಸ್ ಈ ಕಂಪೇನಿಯನ್ ಸ್ಟಾರ್ ಇದು ಪ್ರೋಟೋಸನ್ ಇದೆಯಲ್ಲ, ಈ ಪ್ರೋಟೋಸನ್ನಿನ ಸುತ್ತ ಒಂದು ಡಿಸ್ಕ್ ಫಾರ್ಮೇಶನ್ ಮಾಡುತ್ತೆ, ಒಂದು ಸರ್ಕ್ಯುಲರ್ ಡಿಸ್ಕ್ ಫಾರ್ಮೇಶನ್ ಮಾಡುತ್ತೆ. ಮುಂದೆ ಕಾಲಕ್ರಮೇಣವಾಗಿ ಆ ಡಿಸ್ಕ್ ಕಂಡೆನ್ಸೇಷನ್ ಆಗಿ ಅಲ್ಲಿ ಪ್ಲಾನೆಟ್ ಫಾರ್ಮೇಶನ್ ಆಗುತ್ತೆ. ಏನಾಗುತ್ತೆ? ಪ್ಲಾನೆಟ್ ಫಾರ್ಮೇಶನ್ಸ್ ಆಗುತ್ತೆ. ಸಂಪೂರ್ಣವಾಗಿ ಪ್ರೋಟೋಸನ್ನಿನ ಸುತ್ತ ಒಂದು ಸರ್ಕ್ಯುಲರ್ ಡಿಸ್ಕ್ ಫಾರ್ಮೇಶನ್ ಆಗಿ ಆ ಡಿಸ್ಕ್ ಏನಾಗುತ್ತೆ? ಕಂಡೆನ್ಸೇಷನ್ ಆಗಿ ಮುಂದೆ ಸೊ ಪ್ಲಾನೆಟ್ಸ್ ಗಳಾಗಿ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತಾರೆ. ಯಾವುದ್ರಲ್ಲಿ? ಸೊ ಹೋಲ್ಸ್ ಸೂಪರ್ ನೋವಾ ಥಿಯರಿಯಲ್ಲಿ ಇವ್ರೇನ್ ಹೇಳ್ತಾರೆ? ಸೊ ರಿಮೈನಿಂಗ್ ಪಾರ್ಟ್, ಕಂಪೇನಿಯನ್ ಸ್ಟಾರ್ದು ರಿಮೈನಿಂಗ್ ಪಾರ್ಟ್, ಉಳಿದ ಪಾರ್ಟ್ ಏನಾಗಿರ್ತದೆ? ಬ್ಲಾಕ್ ಹೋಲ್ ಆಗುತ್ತೆ, ಅದು ಬ್ರಹ್ಮಾಂಡದಲ್ಲಿ ಎಲ್ಲೋ ಹೋಗ್ಬಿಡುತ್ತೆ. ಓಕೆ, ಸೊ 9 ಗ್ರಹಗಳಾಗಿ ಫಾರ್ಮೇಟ್ ಆಗ್ತಾನೆ. ಮೀನ್ಸ್ 9 ಅಂತ ಮೆನ್ಷನ್ ಮಾಡ್ಕೋಬೇಡಿ, ಅದು ಕಾಲಕ್ರಮೇಣವಾಗಿ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಸೊ 17ನೇ ಶತಮಾನದಲ್ಲಿ ಬೇರೆ ತರದ್ದೇ ಇತ್ತು, 18ನೇ ಶತಮಾನದಲ್ಲಿ ಬೇರೆ ಬೇರೆ ಗ್ರಹಗಳಾದವು. ಓಕೆನಾ? ಸೊ 11 ಗ್ರಹಗಳಿಂದಾನು ಲೈಟ್ ಆಗಿ ಓದ್ಕೊಂತ ಬಂದಿದ್ದೀನಿ ನಾನು ಪುಸ್ತಕದಲ್ಲಿ. 11 ಗ್ರಹ ಇದ್ವು ಅಂತಾನು ಅಲ್ಲಿಂದ ಶುರು ಆಗಿ 2006ರಲ್ಲಿ ಪ್ಲೂಟೋ ತೆಗ್ದಾಕ್ತಾರೆ. ನಮ್ಮ ಕಣ್ಣೆದುರುಗಡೆ ನಾವು ಕಂಡಂತ ಗ್ರಹ ಪ್ಲೂಟೋ. ಓಕೆ, ಸೊ ಬಿಡಿ, ಅದಕ್ಕೇನು ಫೀಲ್ ಆಗುವಂತದಲ್ಲ, ಸೈನ್ಸ್ ಏನ್ ಹೇಳುತ್ತೆ ಅದನ್ನ ಕೇಳ್ಬೇಕು. ಓಕೆ, ಏನಾದ್ರೂ ಡೌಟ್ಸ್? ಓಕೆನಾ? ಏನಾದ್ರೂ ಡೌಟ್ಸ್? ಎಸ್, ಚಂದ್ರಶೇಖರ್ ಅವರ ಸಿದ್ಧಾಂತದ ಪ್ರಕಾರ. ಓಕೆನಾ? ಸೊ ಸನ್ ಸೈಜು ಕಂಪೇನಿಯನ್ ಸ್ಟಾರ್ ಗಿಂತನೂ ಮೀನ್ಸ್ ಬೇರೆ ನಕ್ಷತ್ರಕ್ಕಿಂತನೂ ಚಿಕ್ಕದಾಗಿದ್ರೆ 1.44 ರಷ್ಟು ಚಿಕ್ಕದಾಗಿದ್ರೆ 1.44 ರಷ್ಟು ಚಿಕ್ಕದಾದ ನಕ್ಷತ್ರ ಅದೇನಾಗ್ತದೆ? ಬ್ಲ್ಯಾಕ್ ಹೋಲ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಸೂರ್ಯನ ಸೈಜ್ಗಿಂತನೂ 1.4 ರಷ್ಟು ದೊಡ್ಡದಾದ ನಕ್ಷತ್ರ ಸೊ ಸೂಪರ್ ನೋವಾ ಎಕ್ಸ್ಪ್ಲೋಷನ್ ಆಗುತ್ತೆ, ಅದು ಮುಂದೆ ಬೇರೆ ಬೇರೆ ಆಗುತ್ತೆ. ಅದನ್ನ ಕ್ಲಾಸಸ್ ಅಲ್ಲಿ ನಾನು ಆಲ್ರೆಡಿ ಮಾಹಿತಿನ ನೀಡಿದ್ದೀನಿ. ಓಕೆ, ಸೊ ಇವಾಗ ನೋಡಿ, ಇವಾಗ ಮುಂದಿನ ಕ್ಲಾಸಸ್ ಅಲ್ಲಿ. ಓಕೆ, ಸೊ ಈಗ 7ನೇ ಥಿಯರಿ. ಓಕೆ,
ಏಳನೇದಲ್ಲ. ಸೊ ಯಾವ್ದಾಯ್ತು, ರಸಲ್ ಆಯ್ತು, ಏಳನೇ ಥಿಯರಿಲಿ ಹೋಲ್ಸ್ ಆಯ್ತು. ಇವಾಗ ಏಳನೇ ಥಿಯರಿಲಿ ಸ್ಮಿತ್ ಇಂಟರ್ಸ್ಟೆಲ್ಲರ್ ಥಿಯರಿ ಅಂತ. ಓಕೆ, ಸ್ಮಿತ್ ಇಂಟರ್ಸ್ಟೆಲ್ಲರ್, ಸ್ಮಿತ್ ಸ್ಮಿತ್ಸ್ ಇಂಟರ್ಸ್ಟೆಲ್ಲರ್ ಹೈಪೋಥೆಸಿಸ್ ಥಿಯರಿ. ಸೊ ಅಕ್ಷರದ ಬಗ್ಗೆ ಏನು ಗಮನ ಕೊಡಬೇಡಿ, ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ಗಳ ಬಗ್ಗೆನೂ ಗಮನ ಕೊಡಬೇಡಿ, ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳಿ. ಓಕೆನಾ, ಅದು ಆಗುತ್ತೆ ಸಮ್ ಟೈಮ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗಳಾದ್ರೂ ತಲೆ ಕೆಡಿಸ್ಕೊಬಾರ್ದು. ಓಕೆ, ಸೊ ನಿಮಗೆ ಸಂಪೂರ್ಣ PDF ಫಾರ್ಮೆಟ್ ಅಲ್ಲಿ ನೋಟ್ಸ್ ನಾನು ನೀಡ್ತೀನಿ. ಓಕೆ, ನೆಕ್ಸ್ಟ್ ಸ್ಮಿತ್ ಇಂಟರ್ಸ್ಟೆಲ್ಲರ್ ಥಿಯರಿಲಿ ಏನಾಗ್ತದೆ, ಇವರೊಂದು ಹೊಸ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಹೊಸದಾಗಿ ಮಾಹಿತಿನ ನೀಡ್ತಾರೆ. ಏನಂತ ನೀಡ್ತಾರೆ, ಒಂದ್ ಸೆಕೆಂಡ್. ಓಕೆ, ಸ್ಮಿತ್ ಥಿಯರಿಲಿ ಇವರು ಒಂದು ಹೊಸ ಕಾನ್ಸೆಪ್ಟ್ ನ ನೀಡ್ತಾರೆ. ಒಂದು ಡಾರ್ಕ್ ಮ್ಯಾಟರ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಡಾರ್ಕ್ ಮ್ಯಾಟರ್, ಏನಿದು ಡಾರ್ಕ್ ಮ್ಯಾಟರ್? ಓಕೆನಾ, ಡಾರ್ಕ್ ಮ್ಯಾಟರ್ ಅಂದ್ರೆ ಏನು ಬೇರೆ ಅಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ವಸ್ತುನ ಇವರು ಡಾರ್ಕ್ ಮ್ಯಾಟರ್ ಅಂತ ಕರೀತಾರೆ. ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ವಸ್ತುವನ್ನ ಇವರು ಡಾರ್ಕ್ ಮ್ಯಾಟರ್ ಅಂತ ಕರೀತಾರೆ ಸ್ಮಿತ್ ಥಿಯರಿಲಿ. ಓಕೆನಾ, ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಡಾರ್ಕ್ ಮ್ಯಾಟರ್ಗಳನ್ನ ಇವರು ಡಾರ್ಕ್ ಮ್ಯಾಟರ್ ಅಂತ ಕರೀತಾರೆ, ಅಲ್ಲಿರ್ತಕ್ಕಂಥ ವಸ್ತುಗಳನ್ನ ಡಾರ್ಕ್ ಮ್ಯಾಟರ್ ಅಂತಾರೆ. ಹಾಗಾದ್ರೆ ಅಲ್ಲಿರ್ತಕ್ಕಂಥ ವಸ್ತುಗಳೇ ಗ್ಯಾಸ್ ಪಾರ್ಟಿಕಲ್ಗಳು. ಯಾವ್ಯಾವ ಗ್ಯಾಸ್ ಪಾರ್ಟಿಕಲ್ಸ್ ಇರ್ತವೆ? ಓಕೆನಾ, ಡಸ್ಟ್ ಇರುತ್ತೆ, ಧೂಳು ಮತ್ತು ಅನಿಲಗಳಿಂದ ಕೂಡ್ಕೊಂಡಿರ್ತಕ್ಕಂಥದ್ದೇ ಬ್ರಹ್ಮಾಂಡ. ಈ ಡಾರ್ಕ್ ಮ್ಯಾಟರು 80 to 85% ಇದೆ ಅಂತ ಹೇಳ್ತಾರೆ. 80 ರಿಂದ 85% ನಷ್ಟು ಬ್ರಹ್ಮಾಂಡ ಡಾರ್ಕ್ ಮ್ಯಾಟರ್ ನಿಂದ ತುಂಬಿಕೊಂಡಿದೆ ಅಂತಾನು ಯಾರು ಹೇಳ್ತಾರೆ? ಸ್ಮಿತ್ ಅವರು ಹೇಳ್ತಾರೆ. ಇದು ವಿಸಿಬಲ್ ಇಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಇದು ನೋ ವಿಸಿಬಲ್ ಇದೆ. ಓಕೆ, ವಿಸಿಬಲ್ ಇಲ್ಲ, ಇದು ಕಣ್ಣಿಗೆ ಕಾಣಲ್ಲ, ಬಟ್ ಇದೆ, ಬ್ರಹ್ಮಾಂಡದಲ್ಲಿ ಇದೆ, ಗ್ಯಾಸ್ ಮತ್ತು ಧೂಳಿನ ಕಣಗಳಿಂದ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಯಾರು? ಸ್ಮಿತ್ ಅವರು. ಓಕೆ, ಇಲ್ಲಿವರೆಗೂ ಏನಾದ್ರು ಡೌಟ್ಸ್? ಆ ಕಾನ್ಸೆಪ್ಟ್ ಅಲ್ಲಿ ಡಾರ್ಕ್ ಮ್ಯಾಟರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಡಾರ್ಕ್ ಮ್ಯಾಟರ್ ಅಂದ್ರೆ ಗ್ಯಾಸ್ ಪಾರ್ಟಿಕಲ್ಗಳಾಗಿರ್ಬೋದು, ಧೂಳು ಮತ್ತು ಅನಿಲಗಳ ಕಣಗಳಾಗಿರಬಹುದು, ಇದು ಬ್ರಹ್ಮಾಂಡದಲ್ಲಿ ಸುತ್ತಾ ಇದೆ. 80 ರಿಂದ 85% ಬ್ರಹ್ಮಾಂಡದಲ್ಲಿ ಇದೆ ಅಂತ ಹೇಳಿದ್ರು. ಇವಾಗ ನೋಡಿ, ಸೊ ಇವರೇನು ಹೇಳ್ತಾರೆ ಆ ಸ್ಮಿತ್ ಅವರು, ಸೊ ಬ್ರಹ್ಮಾಂಡದಲ್ಲಿ ಪ್ರೋಟೋಸನ್ ಅಂತ ಒಂದಿದೆ, ಪ್ರೋಟೋಸನ್ ಇದೆ. ಈ ಪ್ರೋಟೋಸನ್ನಕ್ಕೆ ಗ್ರಾವಿಟಿ ಇದೆ, ಪ್ರೋಟೋಸನ್ನಿಗೆ ಗ್ರಾವಿಟಿ ಇದೆ. ಇದೇ ಬ್ರಹ್ಮಾಂಡದಲ್ಲಿ ಇಲ್ಲೆಲ್ಲೋ ಗ್ಯಾಸ್ ಪಾರ್ಟಿಕಲ್ಗಳು, ಧೂಳು ಮತ್ತು ಅನಿಲ ಕಣಗಳು ಓಡಾಡ್ತಿದಾವೆ. ಓಕೆನಾ, ಬ್ರಹ್ಮಾಂಡದಲ್ಲಿ ಧೂಳು ಮತ್ತು ಅನಿಲ ಕಣಗಳು ಓಡಾಡ್ತಾ ಇದಾವೆ. ಇವೆಲ್ಲ ಓಡಾಡೋದು ಪ್ರೋಟೋಸನ್ನಿನ ಗ್ರಾವಿಟಿಗೆ ಬರುತ್ತೆ, ಪ್ರೋಟೋಸನ್ನಿನ ಗ್ರಾವಿಟಿಗೆ ಬರುತ್ತೆ. ಓಕೆ, ಪ್ರೋಟೋಸನ್ನಿನ ಗ್ರಾವಿಟಿಗೆ ಬರುತ್ತೆ. ಒಂದ್ ಸೆಕೆಂಡ್ ಇಲ್ಲಿ ನೋಡಿ ಇಮೇಜ್. ಸೊ ಏನಾಗ್ತಾ ಇದೆ, ಪ್ರೋಟೋಸನ್ನಿನ ಗ್ರಾವಿಟಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ಗ್ಯಾಲಕ್ಟಿಕ್ ಎವಲ್ಯೂಷನ್ ಅಂತಾನು ಕೂಡ ಕರಿತೀವಿ. ಸೊ ಗ್ಯಾಲಕ್ಟಿಕ್ ಎವಲ್ಯೂಷನ್ಸ್ ಅಲ್ಲಿ ನೋಡಿ ಯಾವ ತರ ಅಂದ್ರೆ, ಬ್ರಹ್ಮಾಂಡದಲ್ಲಿ ಇದೆಲ್ಲ ಏನಿದೆ, ಇದೆಲ್ಲ ಫಾರ್ ಎಕ್ಸಾಂಪಲ್ ಇದೆಲ್ಲವೂ ಬ್ರಹ್ಮಾಂಡ, ಇದೆಲ್ಲವೂ ಬ್ರಹ್ಮಾಂಡದಲ್ಲಿ ಏನಿದೆ, ಗ್ಯಾಲಕ್ಸಿಸ್ಗಳಿದಾವೆ. ಬ್ರಹ್ಮಾಂಡದಲ್ಲಿ ಏನಿದೆ, ಗ್ಯಾಲಕ್ಸಿಸ್ಗಳಿದಾವೆ. ಅಂತ ಒಂದು ಗ್ಯಾಲಕ್ಸಿಲಿ ನಮ್ಮ ಒಂದು ಗ್ಯಾಲಕ್ಸಿ ಮಿಲ್ಕಿ ವೇ, ಹಾಲು ಹಾದಿ, ಆಕಾಶ ಗಂಗೆ, ಹೌದಾ, ಇದೆಲ್ಲವೂ ನಮ್ ಗ್ಯಾಲಕ್ಸಿ. ಒಂದ್ ಯಾವ್ದೋ ನಮ್ ಗ್ಯಾಲಕ್ಸಿ. ಇದಿಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ 80 to 85% ಡಾರ್ಕ್ ಮ್ಯಾಟರ್ ಅಂತ ಹೇಳಿದ್ರು. ಈ ಡಾಟೆಡ್ ಚುಕ್ಕೆಗಳ ಆಕಾರದಲ್ಲಿ ಏನ್ ಕೊಡ್ತಾ ಇದೀನಲ್ಲ, ಇದೆಲ್ಲವೂ ಡಾರ್ಕ್ ಮ್ಯಾಟರ್ ಅಂತ ಹೇಳಿರ್ತಾರೆ. ಓಕೆ, 80 to 85% ಡಾರ್ಕ್ ಮ್ಯಾಟರ್ ಇಂದ ಬ್ರಹ್ಮಾಂಡ ತುಂಬಿದೆ. ಓಕೆ, ಡಾರ್ಕ್ ಮ್ಯಾಟರ್ ಇಂದ ಬ್ರಹ್ಮಾಂಡ ತುಂಬಿದೆ. ಇದರಲ್ಲಿ ಒಂದು ನಮ್ ಗ್ಯಾಲಕ್ಸಿ, ಈ ಗ್ಯಾಲಕ್ಸಿದು ಸೆಂಟರ್ ಒಂದಿರುತ್ತೆ. ಸೊ ಈ ಗ್ಯಾಲಕ್ಸಿಯ ಆಸ್ಪಾಸ್ ಅಲ್ಲಿ ಆರ್ಕ್ ಅಲ್ಲಿ ಸೊ ನಮ್ಮ ಒಂದು ನಕ್ಷತ್ರ ಇರುತ್ತೆ. ನಮ್ಮ ಒಂದು ನಕ್ಷತ್ರಕ್ಕೆ ಏನಿದೆ, ನಮ್ಮ ನಕ್ಷತ್ರಕ್ಕೆ ತನ್ನದೇ ಆದ ಒಂದು ಸರೌಂಡಿಂಗ್ ಪವರ್ ಇದೆ. ಆ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಆ ಪವರ್ ನಾವು ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಈ ಸೋಲಾರ್ ಸಿಸ್ಟಮ್ ಹೆಂಗ್ ಫಾರ್ಮೇಟ್ ಆಯ್ತಪ್ಪ ಅಂದ್ರೆ, ಇಲ್ಲಿ ಸೂರ್ಯನಿಗೆ ಗುರುತ್ವಾಕರ್ಷಣ ಬಲ ಇದೆ, ಗೊತ್ತಾಗ್ತಿದ್ಯಾ? ಸೂರ್ಯನಿಗೆ ಗುರುತ್ವಾಕರ್ಷಣ ಬಲ ಇದೆ. ಈ ಸೂರ್ಯನ ಗುರುತ್ವಾಕರ್ಷಣ ಬಲದಿಂದ ಈ ಬ್ರಹ್ಮಾಂಡದಲ್ಲಿ ಓಡಾಡ್ತಿರ್ತಕ್ಕಂಥ ಡಾರ್ಕ್ ಪಾರ್ಟಿಕಲ್ಗಳನ್ನ ಅಬ್ಸರ್ವ್ ಮಾಡ್ಕೊಂತಾನೆ ಸೂರ್ಯ, ಗೊತ್ತಾಗ್ತಿದ್ಯಾ? ಬ್ರಹ್ಮಾಂಡದಲ್ಲಿ ಓಡಾಡ್ತಿರ್ತಕ್ಕಂಥ ಡಾರ್ಕ್ ಪಾರ್ಟಿಕಲ್ಗಳನ್ನ ಯಾರು ಅಬ್ಸರ್ವ್ ಮಾಡ್ತಾರೆ? ಈ ಸೂರ್ಯ ಅಬ್ಸರ್ವ್ ಮಾಡಿ ಮುಂದೆ ಕಾಲಕ್ರಮೇಣವಾಗಿ ಅವೆಲ್ಲವೂ ಕಂಡೆನ್ಸೇಷನ್ ಆಗುತ್ತೆ. ಕಂಡೆನ್ಸೇಷನ್ ಆದ್ಮೇಲೆ ಅವೆಲ್ಲವೂ ಮುಂದೆ ಕಾಲಕ್ರಮೇಣವಾಗಿ ಪ್ಲಾನೆಟ್ಗಳಾಗುತ್ತೆ ಅಂತ ಹೇಳ್ತಾನೆ. ಮುಂದೆ ಅವೆಲ್ಲವೇನಾಗ್ತವೆ?
ಪ್ಲಾನೆಟ್ಗಳಾಗ್ತವೆ. ಈ ಪಾರ್ಟಿಕಲ್ಗಳು ಸೂರ್ಯನ ಸುತ್ತ ಸುತ್ತುತ್ತವೆ, ಈ ಪಾರ್ಟಿಕಲ್ಗಳು ಸೂರ್ಯನ ಸುತ್ತ ಸುತ್ತುತ್ತವೆ, ಸೂರ್ಯ ಬಂದ್ಬಿಟ್ಟು ಗ್ಯಾಲಕ್ಸಿಯ ಸುತ್ತ ಸುತ್ತಾನೆ. ಇದು ಒಂದು ಗ್ಯಾಲಕ್ಟಿಕ್ ರೆವಲ್ಯೂಷನ್ ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ ನಿಮಗೆ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಾನು ಹೇಳಿದ್ದೆ, ಸೂರ್ಯ ನಮ್ಮ ಗ್ಯಾಲಕ್ಸಿಯ ಸುತ್ತ ಸುತ್ತಲಿಕ್ಕೆ ಎಷ್ಟು ಟೈಮ್ ತಗೊಳ್ತಾನೆ ಅಂತ. ಓಕೆನಾ? ಗೊತ್ತಿರೋರು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಸೊ ಸೂರ್ಯ ನಮ್ಮ ಒಂದು ಗ್ಯಾಲಕ್ಸಿನ ಸುತ್ತಲಿಕ್ಕೆ ಎಷ್ಟು ಟೈಮ್ ತಗೊಳ್ತಾನೆ ಅಂತ. ಓಕೆನಾ? 25 ಮಿಲಿಯನ್ ಬಿಲಿಯನ್ ಇಯರ್ ಅಂತ ಹೇಳಿ. ಓಕೆನಾ? 25 ಕೋಟಿ ವರ್ಷಗಳು ತಗಂತಾನೆ ಸೂರ್ಯ ಎಲ್ಲಿನ ಸೂರ್ಯ ಗ್ಯಾಲಕ್ಸಿನ ಸುತ್ತಲಿಕ್ಕೆ. ಇದೇ ಕಾನ್ಸೆಪ್ಟ್ ನ ಹೇಳ್ತಾರೆ. ಈ ಬ್ರಹ್ಮಾಂಡದಲ್ಲಿ 80-85% ಆಗಿರ್ತಕ್ಕಂಥ ಡಾರ್ಕ್ ಮ್ಯಾಟರ್ಗಳು ಸೊ ಸೂರ್ಯನ ಗುರುತ್ವಾಕರ್ಷಣ ಬಲಕ್ಕೆ ಆ ಸೂರ್ಯನ ಸುತ್ತಲಿಕ್ಕೆ ಒಂದು ಸರ್ಕ್ಯುಲರ್ ಡಿಸ್ಕ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಆ ಸರ್ಕ್ಯುಲರ್ ಡಿಸ್ಕ್ ಫಾರ್ಮೇಶನ್ ಮುಂದೆ ಕಾಲಕ್ರಮೇಣವಾಗಿ ಕಂಡೆನ್ಸೇಷನ್ ಆಗಿ ಪ್ಲಾನೆಟ್ಗಳಾಗಿ ಫಾರ್ಮೇಟ್ ಆಗುತ್ತೆ. ಆ ಪ್ಲಾನೆಟ್ಗಳು ಸೂರ್ಯನ ಸುತ್ತ ಸುತ್ತುತ್ತೆ, ಸೂರ್ಯ ಬಂದ್ಬಿಟ್ಟು ಗ್ಯಾಲಕ್ಸಿಯ ಸುತ್ತ ಸುತ್ತುತ್ತೆ ಅಂತ ಹೇಳ್ತಾರೆ. ಯಾರು? ನಮ್ಮ ಸ್ಮಿತ್ ಅವರು. ಓಕೆ, ಸ್ಮಿತ್ ಇಂಟರ್ಸ್ಟೆಲ್ಲರ್ ಥಿಯರಿಲಿ ಡಾರ್ಕ್ ಮ್ಯಾಟರ್ ಅನ್ನೋ ಪದವನ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಅವ್ರು ಇನ್ನೊಂದು ಕಾನ್ಸೆಪ್ಟ್ ಹೇಳ್ತಾರೆ. ಸೊ ಸೈಂಟಿಸ್ಟ್ಗಳು ಹೇಳ್ತಿರ್ತಾರೆ, ಹೌದಪ್ಪ ಎಲ್ಲವೂ ಗ್ಯಾಲಕ್ಸಿಲಿ ಇರ್ತಕ್ಕಂಥ ಎಲ್ಲಾ ಸುತ್ತಮುತ್ತ ಡಾರ್ಕ್ ಮಟೀರಿಯಲ್ ಏನಿದೆಯಲ್ಲ, ಈ ಎಲ್ಲಾ ಡಾರ್ಕ್ ಮಟೀರಿಯಲ್ ಸೊ ಫಾರ್ ಎಕ್ಸಾಂಪಲ್ ಸ್ವಲ್ಪ ಮಟೀರಿಯಲ್ ಬಂದ್ಬಿಟ್ಟು ಸೂರ್ಯನ ಸುತ್ತ ಸುತ್ತಾ ಇದೆ ಅಂತ ಅನ್ಕೊಳ್ಳೋಣ. ಈ ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಒಂದು ಸರ್ಕ್ಯುಲರ್ ಡಿಸ್ಕ್ ಫಾರ್ಮೇಶನ್ ಆಗಿದೆ, ಅದು ಮುಂದೆ ಕಾಲಕ್ರಮೇಣವಾಗಿ ಅದೇನಾಗಿದೆ ಕಂಡೆನ್ಸೇಷನ್ ಆಗಿ ಗ್ರಹಗಳಾದವು ಅಂತ ಹೇಳಿದ್ರು. ಸೊ ಹಾಗಾದ್ರೆ ಕೆಲವೊಂದೊಂದು ಗ್ರಹಗಳು ಸೊ ಲಾಸ್ಟಿಗೆ ಯುರೇನಸ್ ನೆಪ್ಚೂನ್ ಅವೇನು ಇಲ್ವೇ ಅಲ್ಲ, ಅಲ್ಲಿ ಏನು ರಾಕಿ ಪಾರ್ಟಿಕಲ್ಗಳು ಇಲ್ಲಲ್ಲ, ಗ್ಯಾಸ್ ಇಂದ ತುಂಬಿಕೊಂಡಿದಾವಲ್ಲ, ಕ್ಲೌಡ್ ಫಾರ್ಮೇಶನ್ ಮೋಡಗಳಿಂದ ತುಂಬಿಕೊಂಡಿದೆಯಲ್ಲ ಅಂತಂದಾಗ, ಐಸ್ ಪಾರ್ಟಿಕಲ್ಗಳಿಂದ ತುಂಬಿಕೊಂಡಿದೆ ಅಂತಂದಾಗ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಬ್ರಹ್ಮಾಂಡದಲ್ಲಿ ಆಕ್ಸಿಜನ್ ಒಂದು ಬಿಟ್ಟು, ಆಕ್ಸಿಜನ್ O2 ಅನ್ನೋದೊಂದು ಬಿಟ್ಟು ಉಳಿದ ಎಲ್ಲಾ ಪಾರ್ಟಿಕಲ್ಗಳು ಸೂರ್ಯನ ಬಲಕ್ಕೆ ದೂರ ಹೋಗ್ತವೆ. ಸೂರ್ಯನ ಬಲಕ್ಕೆ, ಗುರುತ್ವಾಕರ್ಷಣದ ಬಲಕ್ಕೆ ಗ್ಯಾಸಿಯಸ್ ಪಾರ್ಟಿಕಲ್ಗಳು ದೂರ ಹೋಗ್ತವೆ, ರಾಕಿ ಪಾರ್ಟಿಕಲ್ಗಳು ಹತ್ರ ಬರ್ತವೆ. ಹಂಗಾಗಿ ಯುರೇನಸ್, ನೆಪ್ಚೂನ್, ಓಕೆನಾ, ಪ್ಲೂಟೋ ಆಗಿರ್ಬೋದು, ಯುರೇನಸ್ ಆಗಿರ್ಬೋದು, ಶನಿ ಗ್ರಹ ಆಗಿರ್ಬೋದು, ನೆಪ್ಚೂನ್ ಆಗಿರ್ಬೋದು, ಇವೆಲ್ಲವೂ ದೂರ ಹೋಗ್ತವೆ. ಸೊ ರಾಕಿ ಪಾರ್ಟಿಕಲ್ಗಳಿಂದ ಫ್ರಾಕ್ಚರ್ ಆಗಿರ್ತಕ್ಕಂಥದ್ದು ಮ್ಯಾನುಫ್ಯಾಕ್ಚರ್ ಆದಂತ ಗ್ರಹಗಳೇನ್ ಮಾಡ್ತವೆ? ಸೊ ಸೂರ್ಯನ ಸುತ್ತ ಬರ್ತವೆ, ಸೂರ್ಯನ ಸರೌಂಡಿಂಗ್ ನಿಯರೆಸ್ಟ್ ಆಗಿ ಬರ್ತವೆ. ಅದೇ ಕಾರಣದಿಂದಾಗಿ ನೋಡಿ, ಸೊ ಅದೇ ಕಾರಣದಿಂದಾಗಿ ಮರ್ಕ್ಯೂರಿ, ಓಕೆನಾ, ವೇನಸ್ ಮೀನ್ಸ್ ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ ಗ್ರಹ, ತದನಂತರ ಮಂಗಳ ಗ್ರಹ, ಇವೆಲ್ಲವೂ ಕೂಡ ಸೂರ್ಯನ ಆಸ್ಪಾಸಲ್ಲಿದ್ದಾವೆ. ತದನಂತರ ಆಸ್ಟ್ರಾಯ್ಡ್ ಬೆಲ್ಟ್, ಅದಾದ್ಮೇಲೆ ಬರತಕ್ಕಂಥದ್ದು ಗುರು ಗ್ರಹ, ಶನಿ ಗ್ರಹ, ಯುರೇನಸ್, ನೆಪ್ಚೂನ್, ಪ್ಲೂಟೋ, ಹೌದಾ, ಕ್ಯೂಪರ್ ಬೆಲ್ಟ್, ಇವೆಲ್ಲವೂ ಲಾಸ್ಟಿಗೆ ಹೋಗುತ್ತೆ. ಸೊ ಆಕ್ಸಿಜನ್ ಒಂದು ಬಿಟ್ಟು ಉಳಿದದ್ದೆಲ್ಲ ಅನಿಲಗಳಿಂದ ಕೂಡಿರ್ತಕ್ಕಂಥ ಗ್ರಹಗಳೇನಾಗ್ತವೆ? ಲಾಸ್ಟ್ಗೆ ಎಂಡ್ ಆಗಿ ದೂರ ಹೋಗ್ತವೆ. ಇದೇ ಕಾನ್ಸೆಪ್ಟ್ ನ ಸ್ಮಿತ್ ಅವ್ರು ತಿಳಿಸ್ತಾರೆ. ಓಕೆನಾ? ಇಂಟರ್ಸ್ಟೆಲ್ಲರ್ ಥಿಯರಿಯಿಂದಾಗಿ 9 ಗ್ರಹಗಳು ಫಾರ್ಮೇಟ್ ಆಗ್ತವೆ ಅಂತ ಹೇಳ್ತಾರೆ. ಸೊ ಎನಿ ಡೌಟ್ಸ್? ಇದರಲ್ಲಿ ಏನಾದ್ರು ಡೌಟ್ಸ್? ಓಕೆನಾ? ಏನೋ ಡೌಟ್ಸ್ ಇಲ್ಲ? ಏನಾದ್ರು ಡೌಟ್ಸ್ ಇದ್ರೆ ಅಥವಾ ವಿಡಿಯೋ ಏನಾದ್ರು ಹೇಳುವಲ್ಲಿ ತುಂಬಾ ಸ್ಪೀಡ್ ಆಗ್ತಾ ಇದ್ರೆ ಹೇಳಿ, ಒಂದ್ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್. ಸೊ 8th ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಿ ಬಿಗ್ ಬ್ಯಾಂಗ್ ಥಿಯರಿ. ಇದನ್ನ ನಾವು ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಥಿಯರಿ ಅಂತಲೂ ಕೂಡ ಕರಿತೀವಿ. ಸೊ ಈ ಥಿಯರಿದು ಒಂದು ಉಗಮ ಹೆಂಗಾಗುತ್ತಪ್ಪ, ಈ ಥಿಯರಿದು ಕಾನ್ಸೆಪ್ಟ್ ಹೆಂಗ್ ಶುರು ಆಗುತ್ತೆ? ಸೊ 1920 1920ರಲ್ಲಿ ಅಡ್ವಿನ್ ಹಬ್ಬಲ್ ಅಂತ ಒಬ್ಬರು ಇರ್ತಾರೆ. ಈ ಅಡ್ವಿನ್ ಹಬ್ಬಲ್ ಅವರು ಒಂದು ಟೆಲಿಸ್ಕೋಪ್ ನ ಕಂಡುಹಿಡಿತಿರ್ತಾರೆ. ಅವರದೇ ಆದ ಟೆಲಿಸ್ಕೋಪ್ ಅಲ್ಲಿ ಬ್ರಹ್ಮಾಂಡದ ಮೇಲೆ ಆಕಾಶವನ್ನ ನೋಡ್ತಾ ಇರಬೇಕಾದ್ರೆ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅನ್ನೋ ಪದವನ್ನು ಫಸ್ಟ್ ಟೈಮ್ ಬಳಸ್ತಾರೆ. ಯೂನಿವರ್ಸ್ ಏನಾಗ್ತಾ ಇದೆ? ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ಅಗಲ ಆಗ್ತಾ ಇದೆ ಅಂತ ಹೇಳ್ತಾರೆ. ಯಾವ ತರ ನೋಡಿ, ಸೊ ಅಡ್ವಿನ್ ಹಬ್ಬಲ್ ಅವರು ಈ ಥಿಯರಿಯನ್ನ ನೀಡ್ತಾರೆ. ಅದನ್ನ ಮುಂದೆ ಜಾರ್ಜ್ ಲೆಮೆಟ್ರೆ ಅವರು ಅದನ್ನ ಪ್ರೂವ್ ಮಾಡಿ ಅದನ್ನ ಬೇರೆ ಬೇರೆ ತರದಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಸಿದ್ಧಾಂತವನ್ನ ನೀಡ್ತಾರೆ. ಓಕೆನಾ? ಸೊ ಹಾಗಾದ್ರೆ ಸೊ ಬಿಗ್ ಬ್ಯಾಂಗ್ ಥಿಯರಿ ಬಂದಿದ್ದು ಅಡ್ವಿನ್ ಹಬ್ಬಲ್ ಮತ್ತು ಜಾರ್ಜ್ ಲೆಮೆಟ್ರೆ ಅವರ ಮುಖಾಂತರ, ಇಬ್ರು ಸೈಂಟಿಸ್ಟ್ ಗಳಿಂದ ಬಂದದ್ದು. ಅಡ್ವಿನ್ ಹಬ್ಬಲ್ ಅವರು ಇನಿಷಿಯಲಿ ಅದರ ಬಗ್ಗೆ ಕಾನ್ಸೆಪ್ಟ್ ನ ನೀಡ್ತಾರೆ. ಹಾಗಾದ್ರೆ ನೋಡಿ, ಸೊ ಏನಾಗುತ್ತೆ, ಅಡ್ವಿನ್ ಹಬ್ಬಲ್ ಅವರ ಸ್ಕೋಪ್ ಇಂದ ನೋಡಿದಾಗ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಹೇಳಿರ್ತಾರೆ. ಹಿಂಗೆ ದೊಡ್ಡದಾಗ್ತಾ ಇದೆ, ಅಗಲ ಆಗ್ತಾ ಇದೆ ಅಂತ ಹೇಳಿರ್ತಾರೆ. ಉದಾಹರಣೆಗೆ ನೋಡಿ, ಒಂದು ಸಣ್ಣ ಬಲೂನ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಒಂದು ಸಣ್ಣ ಬಲೂನ್. ಈ ಬಲೂನ್ಗೆ ಗಾಳಿ ಊದಕ್ಕಿಂತ ಮುಂಚೆ ಒಂದು 4 ಚುಕ್ಕೆಗಳನ್ನ ಕೊಡೋಣ.
ಏನ್ ಕೊಡೋಣ? ಚುಕ್ಕೆಗಳನ್ನ ಕೊಡೋಣ. ಈ ಚುಕ್ಕೆಗಳ ಹಾಕಿ ಇಲ್ಲಿ ಗಾಳಿಯನ್ನು ಊದಿದಾಗ ಬಲೂನ್ ದೊಡ್ಡದಾಗ್ತದೆ. ಬಲೂನ್ ದೊಡ್ಡದಾಗ್ತದೆ. ಬಲೂನ್ ಹೆಂಗ್ ದೊಡ್ಡದಾಗುತ್ತೋ ಹಂಗೆ ಇದ್ರ ಮೇಲಿರೋ ಚುಕ್ಕೆಗಳು ಕೂಡ ದೊಡ್ಡ ಆಗ್ತವೆ. ಮೀನ್ಸ್ ಚುಕ್ಕೆಗಳು ದೊಡ್ಡ ಆಗ್ತವೆ, ಸೈಜು ಕೂಡ ದೊಡ್ಡದಾಗುತ್ತೆ, ಆ ಚುಕ್ಕೆಗಳ ಸೈಜು ಕೂಡ ದೊಡ್ಡದಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಅದ ಸೇಮ್ ಕಾನ್ಸೆಪ್ಟ್ ಇದನ್ನೇ ಇಟ್ಟು ಹೇಳ್ತಾರೆ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ. ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂದ್ರೆ ಏನು? ಸೊ ಬ್ರಹ್ಮಾಂಡ ದೊಡ್ಡದಾಗ್ತಾ ಇದೆ, ಹಾಗಾದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂದ್ರೆ ಬಿಫೋರ್ ದಟ್, ಅದಕ್ಕಿಂತ ಮುಂಚೆ ಈ ಬ್ರಹ್ಮಾಂಡ ಒಂದು ಟಿನಿ ಪಾರ್ಟಿಕಲ್, ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆದದ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಜಾರ್ಜ್ ಲಿಮಿಟ್ರಿ ಮತ್ತು ಸೊ ಎಡ್ವಿನ್ ಹಬ್ಬಲ್ ಅವರ ಮುಖಾಂತರ ಏನಾಗುತ್ತೆ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಅನ್ನೋದನ್ನ ನೋಡೋಣ. ಓಕೆ, ಸೊ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ನೋಡ್ತೀವಿ. 1. ಓಕೆ, ಸೊ 13.7 ಬಿಲಿಯನ್ ಇಯರ್ಸ್ ಅಗೋ, ಸೊ 13.7 ಬಿಲಿಯನ್ ಇಯರ್ಸ್ಗಳ ಹಿಂದೆ ಇಡೀ ಬ್ರಹ್ಮಾಂಡ ಒಂದು ಸ್ಮಾಲ್ ಟಿನಿ ಪಾರ್ಟಿಕಲ್ ಆಗಿತ್ತು. ಒಂದು ಟಿನಿ ಪಾರ್ಟಿಕಲ್, ಒಂದು ಸಣ್ಣ ಚುಕ್ಕೆ ಆಕಾರದಲ್ಲಿತ್ತು. ಇಲ್ಲಿ ಯಾವುದೇ ಗಿಡ ಇಲ್ಲ, ಮರ ಇಲ್ಲ, ಕಾಡು ಪ್ರಾಣಿಗಳಿಲ್ಲ. ಒಂದು ಸಣ್ಣ ಟಿನಿ ಪಾರ್ಟಿಕಲ್, ಒಂದಿಷ್ಟೇ ಚುಕ್ಕೆ ಆಕಾರದ ಒಂದು ಸಣ್ಣ ಬಾಲ್ ಆಗಿ ಯಾವ್ದು ಫಾರ್ಮೆಟ್ ಆಗಿತ್ತು? ಇಡೀ ಬ್ರಹ್ಮಾಂಡ ಅದರಲ್ಲಿತ್ತು. ಆ ಪಾರ್ಟಿಕಲ್ ಒಳಗಡೆ ಬ್ರಹ್ಮಾಂಡನೇ ಇತ್ತು, ಪೂರ್ತಿ ಸಂಪೂರ್ಣ ಬ್ರಹ್ಮಾಂಡನೇ ಅಡಗಿತ್ತು ಆ 13.7 ಬಿಲಿಯನ್ ಇಯರ್ಸ್ ಹಿಂದೆ. ಅದರಲ್ಲಿ ಸಂಪೂರ್ಣವಾಗಿ ಹೈ ಟೆಂಪರೇಚರ್ ಇತ್ತು, ಅನ್ಕೌಂಟಬಲ್ ಟೆಂಪರೇಚರ್, ಅನ್ಕೌಂಟಬಲ್ ಗ್ರಾವಿಟಿ, ಅನ್ಕೌಂಟಬಲ್ ಏನು ವಾಲ್ಯೂಮ್ ಇತ್ತು. ಸೊ ಆ ಒತ್ತಡ ಬಹಳ ಇತ್ತು. 13.7 ಬಿಲಿಯನ್ ಇಯರ್ಸ್ ಹಿಂದ್ಗಡೆ ಇದು ಎಕ್ಸ್ಪೋರ್ಟ್ ಆಗುತ್ತೆ. ಏನಾಗುತ್ತೆ? ಎಕ್ಸ್ಪೋರ್ಟ್ ಆಗುತ್ತೆ. 13.7 ಬಿಲಿಯನ್ ಇಯರ್ಸ್ ಹಿಂದ್ಗಡೆ ಸೊ ಆ ಟಿನಿ ಪಾರ್ಟಿಕಲ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಮೀನ್ಸ್ ಎಕ್ಸ್ಪೋರ್ಟ್ ಆಗುತ್ತೆ, ಸ್ಫೋಟ ಆಗುತ್ತೆ. ಯಾವಾಗ ಸ್ಫೋಟ ಆಗುತ್ತೋ ಆ ಟೈಮಲ್ಲಿ 10.43 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ವಿದಿನ್ ಸೆಕೆಂಡ್ 0 ಸೆಕೆಂಡ್ ಅಲ್ಲಿನೇ 10⁻43 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಇರುತ್ತೆ. ಯಾವುದು? ಆದ್ರದ್ದು ಹೈ ಟೆಂಪರೇಚರ್, ಕೌಂಟ್ಲೆಸ್ ಟೆಂಪರೇಚರ್ ಆಗಿರುತ್ತೆ. ಬಿಗ್ ಬ್ಯಾಂಗ್ ನ ಥಿಯರಿಯ ಉಗಮದ ಸಿದ್ಧಾಂತದಲ್ಲಿ ಒಂದು ಬಿಗ್ ಬ್ಯಾಂಗ್ ಶುರುವಾಗೋದು ಸೊ ಸ್ಮಾಲ್ ಟಿನಿ ಪಾರ್ಟಿಕಲ್ಗಳಿಂದ. ನೆಕ್ಸ್ಟ್ ಇದಾದ ಮುಂದೆ ಸೊ ಕೆಲವು ಕಾಲ ಕಳೆದಂಗೆ ಬ್ರಹ್ಮಾಂಡ ಎಕ್ಸ್ಪಾಂಡ್ ಆಗ್ತಾ ಇದೆ, ಹಂಗೆ ದೊಡ್ಡದಾಗ್ತಾ ಇದೆ. ಸೊ ಕಾಲ ಕಳೆದಂತೆ ಒಳಗಿರ್ತಕ್ಕಂಥ ಎನರ್ಜಿ ಹೊರಗಡೆ ಬರ್ತಾ ಇದೆ, ಒಳಗಿರ್ತಕ್ಕಂಥ ಎನರ್ಜಿ ಮಟೀರಿಯಲ್ಗಳೆಲ್ಲ ಹೊರಗಡೆ ಬರ್ತಾ ಇದೆ. ಮುಂದೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಟೆಂಪರೇಚರ್ ಕಮ್ಮಿ ಆಗುತ್ತೆ, 32 ಏನೋ ಬರುತ್ತೆ. ಸೊ ಹಿಂಗೆ ಬಂದಾಗ ಮುಂದೆ ಸೊ ವಿತಿನ್ 3 ಮಿನಿಟ್ ಎಕ್ಸ್ಪ್ಯಾಂಡ್ ಆದ 3 ನಿಮಿಷದಲ್ಲೇ ಸೊ ಇದ್ರಲ್ಲಿರ್ತಕ್ಕಂಥ ಎನರ್ಜಿ, ಹೈಡ್ರೋಜನ್ ಆಗಿರ್ಬೋದು, ಈ ತರದ್ದು ಎನರ್ಜಿ ಶುರು ಆಗ್ತದೆ. ಸೊ ಅಲ್ಲಿ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಗಳು, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಸೇರಿ ನ್ಯೂಕ್ಲಿಯಸ್ ಫಾರ್ಮೇಶನ್ಸ್ ಅಲ್ಲಿ ಸೊ ಫಾರ್ಮೇಟ್ ಆಗ್ತದೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಸೇರ್ತದೆ, ತದನಂತರ ಅದರ ಜೊತೆಗೆ ಎಲೆಕ್ಟ್ರಾನ್ ಸೇರಿ ಫಸ್ಟ್ ಆಟಮ್ ಫಾರ್ಮೇಶನ್ ಸ್ಟಾರ್ಟ್ ಆಗ್ತದೆ. ಆವಾಗ ಹೈಡ್ರೋಜನ್ ಕ್ರಿಯೇಟ್ ಆಗ್ತದೆ. ಗೊತ್ತಾಗ್ತಿದ್ಯಾ? ಸೊ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಜೊತೆಗೆ ಎಲೆಕ್ಟ್ರಾನ್ ಸೇರ್ಬಿಟ್ಟು ಬ್ರಹ್ಮಾಂಡದಲ್ಲಿ ಫಸ್ಟ್ ಆಟಮ್ ಕ್ರಿಯೇಟ್ ಆಗ್ತದೆ, ಹೈಡ್ರೋಜನ್. ಆ ಹೈಡ್ರೋಜನ್ ಮುಂದೆ ಕನ್ವರ್ಟ್ ಆಗಿ 16 ಎಲಿಮೆಂಟ್ಗಳಾಗಿ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಈ ತರ ಮುಂದೆ ಹಲವಾರು ಎಲಿಮೆಂಟ್ ಆಗಿ ಫಾರ್ಮೇಶನ್ಸ್ ಆಗ್ತದೆ. ಯಾವಾಗ ಅಟಮ್ ಫಾರ್ಮೇಶನ್ ಆಗುತ್ತೋ ಅಟಮ್ ಮುಂದೆ ಅಟಮ್ ಆದ್ಮೇಲೆ ಅಲ್ಲಿ ಒಂದು ಬೆಳಕಿನ ಕ್ರಿಯೇಷನ್ಸ್ ಆಗ್ತದೆ. ಓಕೆನಾ? CMBR. ಓಕೆ, CMBR ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ಸ್ ಫಾರ್ಮೇಶನ್ ಆಗ್ತದೆ. ಮುಂದೆ ಎಕ್ಸ್ಪ್ಯಾಂಡ್ ಆದ 3 ಲ್ಯಾಕ್ ಇಯರ್ಸ್ ನ ನಂತರ, 3 ಲಕ್ಷ ವರ್ಷಗಳ ನಂತರ, ಎಕ್ಸ್ಪ್ಯಾಂಡ್ ಆದ 3 ಲಕ್ಷ ವರ್ಷಗಳ ನಂತರ ಸೊ ಇಲ್ಲಿ CMBR ಆ ಪ್ರೆಸರ್ಗೆ ಎಲ್ಲ ಕತ್ಲೆ ಬೆಳಕನ್ನೋದೇ ಇಲ್ಲ. ಯಾವಾಗ ಅಟಮ್ ಫಾರ್ಮೇಟ್ ಆಗುತ್ತೋ ಒಂದೊಂದು ಬೆಳಕಿನ ಕಣಗಳು ಶುರುವಾಗ್ತವೆ, ಒಂದೊಂದೇ ಕಣಗಳು ಶುರುವಾಗ್ತವೆ. ಅವಾಗ ಟೆಂಪರೇಚರ್ 45 ಕೆಲ್ವಿನ್ ಅಷ್ಟು, ಓಕೆನಾ, 4500 ಕೆಲ್ವಿನ್ ಅಷ್ಟು ಡೌನ್ ಆಗಿರುತ್ತೆ. ಸೊ ಇಲ್ಲಿ ಆಟಮ್ ಫಾರ್ಮೇಶನ್ಸ್ ಆಗಿ ಸೊ ಅವಾಗ ಬೆಳಕು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬೆಳಕು ಸ್ಟಾರ್ಟ್ ಆಗುತ್ತೆ. ಯಾವಾಗ ಬೆಳಕು ಸ್ಟಾರ್ಟ್ ಆಗುತ್ತೋ ಅವಾಗ ವಿಸಿಬಲ್ ಆಗ್ಲಿಕ್ಕೆ ಶುರು ಮಾಡ್ತದೆ, ಬ್ರಹ್ಮಾಂಡ ಕಾಣಿಸ್ಲಿಕ್ಕೆ ಶುರು ಮಾಡ್ತದೆ. ಹೌದು, ಇಲ್ಲಿ ಗ್ಯಾಲಕ್ಸಿಸ್ಗಳಿದಾವೆ, ಹೌದು ಇಲ್ಲಿ ಸ್ಟಾರ್ ಇದ್ದಾನೆ, ಹೌದು 10 ನಕ್ಷತ್ರಗಳಿದಾವೆ, ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಅಷ್ಟು ನಕ್ಷತ್ರ
ನಕ್ಷತ್ರಗಳಿದಾವೆ ಅಂತ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೆಂಗೆ ದೊಡ್ಡದಾಗ್ತಾ ಹೋಗ್ತಾ ಇದೆ, ಹಂಗೆ ಗ್ಯಾಲಕ್ಸಿಸ್ಗಳ ಸೈಜ್ ದೊಡ್ಡದಾಗ್ತಾ ಇದೆ, ಹೆಂಗೆ ದೊಡ್ಡದಾಗ್ತಾ ಹೋಗ್ತಾ ಇದೆ, ಸ್ಟಾರ್ ಸೈಜ್ ದೊಡ್ಡದಾಗ್ತಾ ಇದೆ, ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಎಂಡ್ ಆಫ್ ದ ಡೇ ಒನ್ ಟೈಮ್, ಎಂಡ್ ಆಫ್ ದ ಡೇ ಒನ್ ಟೈಮ್ ಹೆಂಗೆ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಇನಿಷಿಯಲಿ ಎನರ್ಜಿ ಬಂತೋ ಅದೇ ರೀತಿ ಒಂದು ಟೈಮ್ ಬರುತ್ತೆ, ಆ ಎಕ್ಸ್ಪ್ಯಾಂಡ್ ಆಗಿರೋದು ಸಂಪೂರ್ಣವಾಗಿ ಒಂದಿನ ಕ್ರಂಚ್ ಆಗುತ್ತೆ, ಒಂದಿನ ಅದನ್ನ ಮತ್ತೆ ತನ್ನ ಮೂಲ ಸ್ಟೇಜಿಗೆ ಬರುತ್ತೆ. ಇದನ್ನ ಸೂಪರ್ ಕ್ರಂಚ್ ಅಂತ ಕರೆದ್ರು. ಇಡೀ ಬ್ರಹ್ಮಾಂಡ ಹೆಂಗೆ ಎಕ್ಸ್ಪ್ಯಾಂಡ್ ಆಗಿತ್ತೋ ಒಂದಿನ ಸಡನ್ ಆಗಿ ಮತ್ತೆ ಅದೇ ಸ್ಟೇಜಿಗೆ ಬರುತ್ತೆ. ಈ ಸ್ಟೇಜ್ ನ ಸೂಪರ್ ಕ್ರಂಚ್ ಅಂತ ಕರೆದ್ರು. ಎಕ್ಸ್ಪ್ಯಾಂಡ್ ಆದ್ರೆ ಅದು ಬಿಗ್ ಬ್ಯಾಂಗ್ ಥಿಯರಿ, ಅದೇನು ಅದನ್ನ ಮತ್ತೆ ಕ್ರಂಚ್ ಆದ್ರೆ ಅದನ್ನ ಸೂಪರ್ ಕ್ರಂಚ್ ಅಂತ ಕರೆದ್ರು. ಹಾಗಾದ್ರೆ ಇದು ಬ್ರಹ್ಮಾಂಡದ್ದಾಗಿತ್ತು ನೋಡಿ. ಸೊ ಇಲ್ಲೊಂದು ಇಮೇಜ್ ಇದೆ, ಓಕೆ. ಸೊ ಇದರಲ್ಲಿ ಅಷ್ಟು ನಿಮ್ಗೆ ಗೊತ್ತಾಗಲ್ಲ, ಇದರಲ್ಲಿ ಕಾಣಿಸುತ್ತೆ, ಓಕೆ. ಸೊ ಇಡೀ ಬ್ರಹ್ಮಾಂಡ ಏನಾಗಿದೆ, ಒಂದು ಸಣ್ಣ ಟಿನಿ ಪಾರ್ಟಿಕಲ್ಗಳಾಗಿ 13.7 ಬಿಲಿಯನ್ ಇಯರ್ಸ್ ಆಗೋ, ಸೊ 13.7 ಬಿಲಿಯನ್ ಇಯರ್ಸ್ ಗಳ ಹಿಂದೆ ಅದು ಎಕ್ಸ್ಪೋರ್ಟ್ ಆಗುತ್ತೆ, ಓಕೆನಾ. 10⁻1 ಸೆಕೆಂಡ್ ಅಲ್ಲಿ ಅದಾದ್ಮೇಲೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಬರ್ತವೆ. 3 ಮಿನಿಟ್ ಆದ್ಮೇಲೆ 10⁸ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ ನೋಡಿ. ಸೊ 10⁸ 3 ನಿಮಿಷ ಆದ್ಮೇಲೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಜೊತೆಗೆ ಎಲೆಕ್ಟ್ರಾನ್ ಸೇರ್ಬಿಟ್ಟು ಸೊ ಒಂದು ಸಂಪೂರ್ಣ ಅಟಮ್ ಫಾರ್ಮೇಶನ್ ಆಗುತ್ತೆ. ಆ ಅಟಮ್ ಆದ್ಮೇಲೆ ಮುಂದೆ ಕಾಲಕ್ರಮೇಣವಾಗಿ ಇಲ್ಲೇನಾಗುತ್ತೆ, ಸೊ CMBR, ಓಕೆ, ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ಸ್ ಫಾರ್ಮೇಶನ್ಸ್ ಆಗುತ್ತೆ. ಯಾವಾಗ ಅಲ್ಲಿ ಬೆಳಕು ಆಟಮ್ ಆಗಿ, ಹೈಡ್ರೋಜನ್ ಆಗಿ, ಹೀಲಿಯಂ ಆಗಿ ಮುಂದೆ ಕನ್ವರ್ಟ್ ಆಗಿ ಬ್ರಹ್ಮಾಂಡದಲ್ಲಿ ಬೆಳಕಿನ ಫಾರ್ಮೇಶನ್ ಆಗುತ್ತೆ, ಆವಾಗಿಂದ ಸ್ಟಾರ್ಟ್ ಆಗುತ್ತೆ ಬೆಳಕು, ಓಕೆನಾ. ಇವಾಗ ಏನ್ ನಾವು ಬೆಳಕು ನೋಡ್ತಾ ಇದೀವಲ್ಲ ಅವಾಗ ಶುರುವಾಗಿದ್ದು, ಅವಾಗ ಕ್ರಿಸ್ತ ಶಕೆ, ಕ್ರಿಸ್ತ ಪೂರ್ವ, ನಮ್ ತಾತ ಮುತ್ತಾತ ನಿಮ್ ತಾತ ಎಲ್ಲರ ತಾತ ಹುಟ್ಟಕ್ಕಿಂತ ಮುಂಚೆ ಸ್ಟಾರ್ಟ್ ಆದದ್ದು. ಮುಂದೆ ಒನ್ ಟೈಮ್ ಅಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಆಗ್ತಾ ಅಟಮ್ ಇಂದ ಮುಂದೆ ಬರ್ತಾ ಹೋಗ್ತದೆ. ಸೊ ಇದೆಲ್ಲವೂ ಆದ್ಮೇಲೆ ಎಂಡ್ ಆಫ್ ದ ಡೇ ಒಂದಿನ ಸೂಪರ್ ಕ್ರಂಚ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಮಟ್ಟ ನಾನು ಬದುಕಿರಲ್ಲ, ನೀವು ಬದುಕಿರಲ್ಲ, ಶಿವಾಯ ನಮ. ಇಂಥ ದೊಡ್ಡದು ಇಷ್ಟೆಲ್ಲ ಬ್ರಹ್ಮಾಂಡ ಆಗಲ ಆಗಿ, ಗುಡ್ಡ ಕಾಡು ಬೆಟ್ಟಗಳೆಲ್ಲ ಆಗಿ, ಬೆಳಕಾಗಿ, ಯಾವ್ದಾವ್ದೋ ಸರಿ ಯಾವ್ದಾವ್ದೋ ಕಾರ್ಖಾನೆಗಳಾಗಿ ಎಲ್ಲವೂ ಕೂಡ ಒಂದಿನ ಕ್ರಂಚ್ ಆದಾಗ, ಸರಿ, ಉತ್ತರ ಕರ್ನಾಟಕದ ಆಡು ಭಾಷೆಯಲ್ಲಿ ಸ್ವಲ್ಪ ಪದಗಳ ಏನಾದರೂ ಏರುಪೇರು ಆಗ್ತದೆ, ಓಕೆ. ಕಾನ್ಸೆಪ್ಟ್ ನ ಮುಖಾಂತರ ಇದನ್ನೆಲ್ಲ ಸೂಪರ್ ಕ್ರಂಚ್ ಆಗುತ್ತೆ, ಓಕೆ. ಸೊ ಏನಾದ್ರು ಡೌಟ್ಸ್? ಸೊ ಮುಂದೆ ಇದು ಸೂಪರ್ ಕ್ರಂಚ್ ಆಗಿ ಫಾರ್ಮೆಟ್ ಆಗುತ್ತೆ. ನೆಕ್ಸ್ಟ್, ಸೊ ಬಿಗ್ ಬ್ಯಾಂಗ್ ಥಿಯರಿಗೆ ಸಂಬಂಧಪಟ್ಟಂತ ನೋಡಿ, ಅವಾಗಲೇ ಹೇಳಿದೆ ನ್ಯೂಕ್ಲಿಯರ್ ಫ್ಯೂಷನ್ಸ್ ಆಗಿ, ಸೊ ಅಟಮ್ ಫಾರ್ಮೇಶನ್ಸ್ ಆಗಿ, ಇಲ್ಲಿ CMBR ವೇವ್ ಆಗ್ತದೆ, ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ಸ್ ವೇವ್ ಕ್ರಿಯೇಟ್ ಆಗ್ತದೆ ಅಂತ ಕೂಡ ಹೇಳಿದೆ. ಮುಂದೆ ಸೊ ಇಲ್ಲಿಂದ ಸ್ಟಾರ್ ಗ್ಯಾಲಕ್ಸಿಸ್ ಗಳ ಫಾರ್ಮೇಶನ್ ಆಗಿ ಪ್ರೆಸೆಂಟ್ ಏಜ್ಗೆ ಬಂದು ನಿಲ್ಲುತ್ತೆ, ಓಕೆ. 3 ಲ್ಯಾಕ್ ಇಯರ್ ಆದ್ಮೇಲೆ ಎಕ್ಸ್ಪೋಸ್ ಆದ 3 ಲಕ್ಷಗಳ ವರ್ಷಗಳ ನಂತರ, ಎಕ್ಸ್ಪೋರ್ಟ್ ಆದ 3 ಲಕ್ಷ ವರ್ಷಗಳ ನಂತರ ಅಂತ ಹೇಳಿದ್ರು, ಓಕೆ. ಹಾಗಾದ್ರೆ CMBR ಅಂತ ಅಂದ್ರೆ ಏನು? CMBR, ಓಕೆ. CMBR ಬಗ್ಗೆನೇ ಒಂದು 10 ಸಲ ಹೇಳಿದೆ ನಾನು, ಓಕೆನಾ. CMBR ಬಗ್ಗೆನೇ 10 ಸಲ ಹೇಳಿದೆ. ಏನಂತ? ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್, ಓಕೆ. CMBR, ಓಕೆ. ಸೊ ಇದು ಬ್ರಹ್ಮಾಂಡದಲ್ಲಿ ಬಿಗ್ ಬ್ಯಾಂಗ್ ಎಕ್ಸ್ಪಾಂಡ್ ಆದಾಗ ಫಾರ್ಮೇಟ್ ಆಗಿರುವಂತದ್ದು. ಇದು ನೇರವಾಗಿ ಕಣ್ಣಿಗೆ ಕಾಣಲ್ಲ. ಇದನ್ನ ನೋಡ್ಬೇಕಾಗಿತ್ತು ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬೇಕಿದಕ್ಕೆ ಏನ್ ಬೇಕು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಇದರಲ್ಲಿ ಮಾತ್ರ ನಾವು CMBR ಆ ಸ್ಪೇಸ್ ಅನ್ನ ನೋಡಬಹುದು, CMBR ಜಾಗವನ್ನ ನೋಡಬಹುದು. ಇದನ್ನ ನೇರವಾಗಿ ಕಣ್ಣಿಂದ ನೋಡಕ್ಕಾಗಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಮುಖಾಂತರ ಮಾತ್ರ ನೋಡ್ಬೇಕು. ಇದನ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್, ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ನೇರವಾಗಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಓಕೆನಾ. ಮುಂದೆ ಅದು ಕ್ವಾಂಟಮ್ ಫಿಸಿಕ್ಸ್ ಬಂದಾಗ ನೋಡೋಣ. CMBR ಅನ್ನ ನೋಡ್ಬೇಕಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬೇಕು, ನೇರವಾಗಿ ಕಣ್ಣಿಗೆ ಕಾಣಲ್ಲ. ಇದು ನೋಡ್ಬೇಕಂದ್ರೆ ಹೈ ಕೋಲ್ಡ್ ಸ್ಟೇಜ್ ಬೇಕು, ಹೈ ಕೋಲ್ಡ್ ಬೇಕು, ಓಕೆನಾ. ಕೋಲ್ಡ್ ಅಲ್ಲಿ ಕಾಣುವಂಥದ್ದು. ಕೋಲ್ಡ್ ಎಷ್ಟರ ಮಟ್ಟಿಗೆ ಬೇಕು ಅಂದ್ರೆ 2.725, ಓಕೆನಾ, ಡಿಗ್ರಿ ಅಬ್ಸಲ್ಯೂಟ್. 2.725 ಡಿಗ್ರಿ ಅಬ್ಸಲ್ಯೂಟ್ ಝೀರೋ ಸ್ಟೇಜ್ ಬೇಕು. 2.725 ಅಬ್ಸಲ್ಯೂಟ್ ಝೀರೋ ಸ್ಟೇಜ್ ಬೇಕು. ಹಾಗಾದ್ರೆ 2.720 ಅಬ್ಸಲ್ಯೂಟ್ ಝೀರೋ ನೋಡಿ. ಝೀರೋ ಅಂದ್ರೆ ಮೀನ್ಸ್ 0 ಟೆಂಪರೇಚರ್, 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ. 0 ಡಿಗ್ರಿ ಅಂದ್ರೆ ಸೊ ಇವಾಗ 2.725 ಏನ್ ಜಾಸ್ತಿ ವ್ಯತ್ಯಾಸ ಇಲ್ಲ ಸರ ಅಂತಂದೆ ನಾನು. ಅಬ್ಸಲ್ಯೂಟ್ ಝೀರೋ ಮೀನ್ಸ್, ಅಬ್ಸಲ್ಯೂಟ್ ಝೀರೋ ಅನ್ನೋದೇ ಬಹಳ ಪಾಯಿಂಟ್ ಇಲ್ಲಿ. ಅಬ್ಸಲ್ಯೂಟ್ ಝೀರೋ ಅಂದ್ರೆ
2.73 ಓಕೆನಾ. ಒಂದು ಅಬ್ಸಲ್ಯೂಟ್ 0, 1 absolute 0 is equal to minus 273.1 ಕೆಲ್ವಿನ್ಗೆ ಸಮ. minus 273.1 ಕೆಲ್ವಿನ್ಗೆ ಸಮ. ಇವಾಗ ಲೆಕ್ಕ ಹಾಕಿ minus 273.1 ಹಾಗಾದ್ರೆ ಸೊ 2725 ಹಾಗಂದ್ರೆ ಎಷ್ಟರ ಮಟ್ಟಿಗೆ ಟೆಂಪರೇಚರ್ ಮೈನಸ್ ಅಲ್ಲಿ ಇರಬೇಕು ಓಕೆನಾ. ಆ ಕೋಲ್ಡ್ ಸ್ಟೇಜ್ ಅಲ್ಲಿ ಮಾತ್ರ ಏನ್ ಕಾಣ್ತದೆ, CMBR ಸ್ಟೇಜ್ ಕಾಣ್ತದೆ. ಸೊ ಇದನ್ನ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ ಗ್ರೌಂಡ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ನೇಕ್ಡ್ ಐಸ್ ಇಂದ ನೋಡಕ್ ಆಗಲ್ಲ. ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ಸ್? ಬಿಗ್ ಬ್ಯಾಂಗ್ ಥಿಯರಿಲಿ ಏನಾದ್ರು ಡೌಟ್ಸ್? ಬಿಗ್ ಬ್ಯಾಂಗ್ ಥಿಯರಿ ಮೀನ್ಸ್ ಇಷ್ಟೇ ಓಕೆನಾ. ಸೊ ಜಾಸ್ತಿ ಅದರದ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನು ಇಲ್ಲ. ಸೊ ಕ್ಲಾಸಸ್ ಅಲ್ಲಿ ಏನಾದ್ರು ಸ್ಪೀಡ್ ಆಗಿ ಹೇಳ್ತಾ ಇದ್ರೆ ಅದನ್ನ ಕಮ್ಮಿ ಮಾಡ್ಕೊಳ್ಳೋಣ ಓಕೆನಾ. ಸೊ ಇಲ್ಲ ಅಂದ್ರೆ ನೀವೇ ಒಂದ್ ಸ್ವಲ್ಪ ಸ್ಪೀಡ್ ನ ಕಮ್ಮಿ ಇಟ್ಟು ನೋಡಿ ಓಕೆ. ಇನ್ನು ಯಾರಿಗಾದ್ರೂ ಸ್ಪೀಡ್ ಬೇಕಾಗಿತ್ತು ಅಂದ್ರೆ ನೀವೇ ಜಾಸ್ತಿ ಇಟ್ಕೊಂಡು ಕೂಡ ನೋಡಿ ಒಂದು ಆನ್ ಅಂಡ್ ಅವರೇಜ್ ಸ್ಟೇಜ್ ಅಲ್ಲಿ ಹೋಗ್ತಾ ಬರೋಣ ಓಕೆ. ಸೊ ನಮ್ಮ ಉಳಿದ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ನಿಮ್ಗೆ ಇದಾವೆ. ಸೊ ಪ್ಲೇ ಸ್ಟೋರ್ ಅಲ್ಲಿ ನಿಮಗೆ ಈಶ್ವರ್ಗಳು ಎಜುಕೇಶನ್ ಅಪ್ಲಿಕೇಶನ್ ಸಿಗುತ್ತೆ. ನಮ್ಮ ಈಶ್ವರ್ಗಳು ಎಜುಕೇಶನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಏನಾದ್ರೂ ಕ್ವರೀಸ್ಗಳಾಗಿರ್ಬೋದು, ಏನಾದ್ರೂ ಮಾಹಿತಿ ಏನಾದ್ರೂ ಕೇಳೋದಿದ್ರೆ ನೇರವಾಗಿ ಕೇಳಬಹುದು ಓಕೆ. ಈಶ್ವರ್ಗೌಳಿ ಎಜುಕೇಶನ್ ಅಪ್ಲಿಕೇಶನ್ಸ್ ಅಲ್ಲಿ ಜಸ್ಟ್ 49 ರೂಪೀಸ್ಗೆ ಸಂಪೂರ್ಣ ಜಿಯೋಗ್ರಫಿ ಫೌಂಡೇಶನ್ ಬ್ಯಾಚ್ ಇನ್ಕ್ಲೂಡ್ ಆಲ್ ಅದರ್ ಬ್ಯಾಚಸ್ ಆಲ್ಸೋ. ಮಿಷನ್ ಮ್ಯಾಥಮೆಟಿಕ್ಸ್ ಕೂಡ 49 ರೂಪೀಸ್ಗೆ, ಜಿಯೋಗ್ರಫಿ ಕೂಡ 49 ರೂಪೀಸ್ಗೆ, ಫಿಸಿಕ್ಸ್ ಕೂಡ 49 ರೂಪೀಸ್ಗೆ. ಕರ್ನಾಟಕದ ಇತಿಹಾಸದಲ್ಲೇ ಕಂಡು ಕೇಳರಿದೆ, ಚರಿತ್ರೆಯಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ಗೆ ಮೂಲ ಕೋರ್ ಸಬ್ಜೆಕ್ಟ್ಗಳನ್ನ ಇದಕ್ಕಿಂತ ಕಡಿಮೆ ದರದಲ್ಲಿ ಅಥವಾ ಈ ದರಕ್ಕೆ ನೀಡ್ತಾ ಇದ್ರೆ ಖಂಡಿತವಾಗ್ಲೂ ಅವ್ರ ಹತ್ರನೂ ಕಲೀರಿ ಓಕೆ. ಇದೇ ಕಮ್ಮಿ ಅನಿಸಿದ್ರೆ ನಮ್ಮ ಹತ್ರನೂ ಕಲೀರಿ ಓಕೆನಾ. ಇದರಲ್ಲಿ ನಿಮಗೆ ಸಂಪೂರ್ಣ ಕ್ಲಾಸಸ್ ಆಗಿರ್ಬೋದು, PDF ಆಗಿರ್ಬೋದು, PPT ಆಗಿರ್ಬೋದು, ಕ್ಲಾಸ್ ನೋಟ್ಸ್ ಆಗಿರ್ಬೋದು, ಇನ್ಕ್ಲೂಡ್ ಅದರ್ ಸ್ಪೆಸಿಫಿಕ್ ಟಾಪಿಕ್ ನೋಟ್ಸ್ ಆಗಿರ್ಬೋದು, ಸಂಪೂರ್ಣವಾಗಿ ನಿಮಗೆ ಈಶ್ವರ್ಗಳು ಅಪ್ಲಿಕೇಶನ್ಸ್ ಅಲ್ಲಿ ಸಿಗುತ್ತೆ. ಈ ವಿಡಿಯೋ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೂ ಕೂಡ ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಜೈ ಹಿಂದ್.